ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ನಮ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅದನ್ನ ತಿಳಿಸ್ಕೊಡೋದಾದ್ರೆ ಗುರುಜಿ. ಮಹಾಭಾರತದ ಕಾಲದಲ್ಲಿಯೇ ಈ ನಾಗಪಂಚಮಿ ಹಬ್ಬ ಉದ್ಭವ ಆಗಿದ್ದು ಹುಟ್ಟಿದ್ದು. ನನ್ನ ತಂದೆಯ ಸಾವಿಗೆ ಯಾರ ಕಾರಣ? ಸರ್ಪ. ಹಾಗಾದ್ರೆ ಸರ್ಪ ಸಂತತಿಯನ್ನೇ ಉಳಿಸಬಾರ್ದು, ಎಲ್ಲ ದಮನ ಮಾಡಬೇಕು, ನಾಶ ಮಾಡಬೇಕು ಅಂತೇಳಿ ಹೋಮ ಮಾಡಿದಾಗ ಎಲ್ಲ ಬಂದು ಪ್ರಾಣ ಬಿಡುತ್ತೆ. ಸರ್ಪಕುಲದ ನಾಶ, ಅಂತ್ಯ, ಸರ್ವನಾಶ ಆಗ್ತಾ ಇತ್ತಲ್ಲ, ಅದು ಉಳಿದಂಥದ್ದು ಬೆಳೆದಂತಹ ಗಳಿಗೆಯೇ ನಾಗಪಂಚಮಿ. ಎಲ್ಲರೂ ನಾವು ಭಯ ಪಡುವಂಥದ್ದು ಏನಂದರೆ ಸರ್ಪದೋಷ, ಕಾಳ ಸರ್ಪದೋಷ ಇತ್ತು ಅಂದರೆ, ಅದು ಇತ್ತು ಅಂದರೆ ನಮ್ಮ ಕೆಲಸಗಳಾಗಲ್ಲ, ಮದುವೆ ಸೆಟ್ ಆಗಲ್ಲ, ಸಂತಾನ ಪ್ರಾಪ್ತಿ ಆಗಲ್ಲ, ಯಾವ ಕೆಲಸಗಳಾಗಲ್ಲ. ನಾಗಪೂಜೆ ಮಾಡೇ ಮಾಡ್ತೀವಿ. ಈ ನಾಗದೋಷ ಇರುವಂತದ್ದು ಮುಂಚೆ ಏನಾದ್ರೂ ಸೂಚನೆಗಳು ಸಿಗತ್ತಾ? ಕಾಳಸರ್ಪದೋಷದಲ್ಲೂ ಕೂಡ 12 ರೀತಿಯ ಕಾಳಸರ್ಪದೋಷಗಳು ಬರುತ್ತೆ. ನಾವು ಕಾಳಸರ್ಪದೋಷದ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ವಿ, ಎಲ್ಲ ಪರಿಹಾರ ಆಗಿರೋದೇ ಇಲ್ಲ. ಸರ್ಪದೋಷ ಇದೆ ಅಂತಂದಾಗ ಮೇಜರ್ ಆಗಿ ಕೆಲವೊಂದು ಹಿಂಟ್ಗಳನ್ನ ಕೊಡ್ತಾ ಇರುತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯಕ್ಕೆ ನಾಗಪಂಚಮಿ ದಿನ ಬೆಸ್ಟ್ ದಿನ. 2 ರೆಮಿಡಿಗಳನ್ನ ಹೇಳ್ಕೊಡ್ತೀನಿ. ಒಂದೇನು ಅಂತಂದ್ರೆ ತುಂಬಾ ಸಿಂಪಲ್. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಜೀವಜಲಕ್ಕೂ, ಪ್ರಕೃತಿಗೂ, ಪಂಚಭೂತಕ್ಕೂ ಪ್ರತಿಯೊಂದಕ್ಕೂ ಸ್ಥಾನಮಾನ ಇದೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಹಬ್ಬಕ್ಕೂ ವಿಶೇಷವಾದಂತಹ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಇನ್ನೇನು ಶ್ರಾವಣ ಶುರುವಾಗ್ತಾ ಇದ್ದಂತೆ ಬರುವಂಥದ್ದೇ ಮೊದಲ ಹಬ್ಬ ನಾಗರ ಪಂಚಮಿ. ನಾಗರಾಜನಿಗೆ ಕ್ಷೀರ ಸ್ನಾನದ ಸಮಯ ಬಂದೇ ಬಿಡ್ತು. ಹಾಗಾದ್ರೆ ನಾಗರ ಪಂಚಮಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು? ನಾಗರ ಪಂಚಮಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು? ಹಾಗೆ ನಾಗದೋಷದ ಬಗ್ಗೆ ಕೂಡ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ. ನಾಗದೋಷ ಯಾವ ಕಾರಣಕ್ಕಾಗಿ ಬರುತ್ತೆ, ನಾಗದೋಷವನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಹಾಗೆ ಇನ್ನು ಯಾವೆಲ್ಲ ರೆಮಿಡೀಸ್ಗಳನ್ನ ನಾವು ಫಾಲೋ ಮಾಡಿ ಗುರೂಜಿ ಅವರ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಬೇಕು, ಜೀವನವನ್ನ ಇನ್ನಷ್ಟು ಖುಷಿಯಿಂದ ಅನುಭವಿಸಬೇಕು ಅನ್ನುವಂಥವರಿಗೆ ಈ ಒಂದು ವಿಶೇಷವಾದಂತಹ ಪಾಡ್ಕಾಸ್ಟ್. ಸೊ ಮತ್ತೆ ಆಗ್ತಡ, ಹಾಗಾದ್ರೆ ಈ ಎಲ್ಲಾ ವಿಶೇಷ ಸಂಗತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಗುರುಜಿ, ಇನ್ನೇನು ನಾಗರ ಪಂಚಮಿ ಹಬ್ಬ ಬರುವಂಥದ್ದು ಶ್ರಾವಣ ಮಾಸದ ಮೊದಲ ಹಬ್ಬ. ಶ್ರಾವಣ ಅಂತ ಅಂದ್ರೇನೆ ಪ್ರತಿಯೊಂದು ಹಬ್ಬಗಳ ಒಂದು ಆದಿ ಅಂತಾನೆ ಹೇಳ್ಬೋದು. ಹೀಗಿರ್ಬೇಕಾದ್ರೆ ಈ ನಾಗರ ಪಂಚಮಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ನಾವು ಪ್ರತಿ ವರ್ಷ ನಾವು ರೂಢಿಸಿಕೊಂಡು ಬಂದಿರುವಂಥದ್ದು. ಆದರೆ ಈ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ನಮ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅದನ್ನ ತಿಳಿಸ್ಕೊಡೋದಾದ್ರೆ ಗುರುಜಿ. ಹೌದು ನೋಡಿ, ಏನಾಗುತ್ತೆ ಅಂತಂದರೆ, ಇಷ್ಟು ವರ್ಷದ ಇತಿಹಾಸ ನಾವು ತಗೊಂಡಾಗ ಯೂಟ್ಯೂಬ್ ಯಾವಾಗಿಂದ ಶುರುವಾಯಿತು ಅಲ್ಲಿವರೆಗೂ ನಾಗರ ಪಂಚಮಿ, ನಾಗಚೌತಿ, ನಾಗಹಬ್ಬ ಇದೇನು ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲೂ ಕೂಡ ನಿಮಗೆ ನಾಗರ ಪಂಚಮಿ ಮಹತ್ವ ಹೇಳಿಲ್ಲ. ನಾಗರ ಪಂಚಮಿ ಹೇಗೆ ಹುಟ್ಟಿತು, ಅದರ ಹಿಂದಿರುವಂತಹ ಕಾರಣೀಕರ್ತರು ಯಾರು ಅದನ್ನು ಹುಟ್ಟು ಹಾಕಿದ್ದು, ಹಬ್ಬ ಹೇಗೆ ಆರಂಭ ಆಯಿತು, ಯಾರೂ ಹೇಳಿಲ್ಲ. ಅದರ ಹಿಂದಿನ ಪೌರಾಣಿಕ ಐತಿಹ್ಯ ಏನೂ ಹೇಳಿಲ್ಲ. ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನೀವು ಕೂತ್ಕೊಂಡು ಈ ವೇದಿಕೆಯಲ್ಲಿ ಅದನ್ನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ಖಂಡಿತ ಗುರುಜಿ, ಆಗ ಒಂದು ಕೇಳುವಂತ ಕುತೂಹಲ ಕೂಡ ನಮ್ಮಲ್ಲಿದೆ. ಹಾಗಾದ್ರೆ ಈ ನಾಗರ ಪಂಚಮಿ ಪೌರಾಣಿಕ ಹಿನ್ನೆಲೆ ಏನು, ಹೇಗೆ ಆಚರಣೆಗೆ ಬಂತು, ನಾಗರ ಪಂಚಮಿ ಅಂತಾನೆ ಯಾಕೆ ಕರೆಸ್ಕೊಳ್ಳುತ್ತೆ? ಹೌದು ನೋಡಿ, ಅದಕ್ಕಿಂತ ಮುಂಚಿತವಾಗಿ ಈಗ ಹೇಗೆ ನೀವು ಪಾಡ್ಕಾಸ್ಟ್ ಅಲ್ಲಿ ನನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಗುರುಜಿಗೆ, ಅದೇ ರೀತಿ ನಾನು ನಮ್ಮ ವೀಕ್ಷಕರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಕೇಳೋದ್ರ ಮುಖಾಂತರ ಇದನ್ನ ಓಪನಿಂಗ್ ಕೊಡ್ತೀನಿ, ಚಾಲನೆಯನ್ನು ಕೊಡ್ತೀನಿ. ವೀಕ್ಷಕರೇ, ನಾನು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತೀನಿ. ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ವಾ? ಬಂದ ಹಣ ಎಲ್ಲ ನೀರಿನಂತೆ ಖರ್ಚಾಗ್ತಾ ಇದೆಯಾ? ದಾಂಪತ್ಯದಲ್ಲಿ ಮಧುರತೆ ಇಲ್ವಾ? ಹೊಂದಾಣಿಕೆ ಇಲ್ವಾ? ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಇನ್ನೇನು ಕೆಲಸ ಆಯ್ತು ಅನ್ನೋಷ್ಟರಲ್ಲಿ ಅದು ಅರ್ಧಕ್ಕೆ ಬಂದು ಹಾಳಾಗ್ತಾ ಇದೆಯಾ? ಇಂತಹದ್ದು ಮತ್ತು ಇದರ 10 ಪಟ್ಟು ಸಮಸ್ಯೆ ಏನಾದರೂ ನಿಮಗೆ ಕಾಡ್ತಾ ಇದ್ರೆ, ಜ್ಯೋತಿಷಿಗಳು ಹೇಳೋದೇನು? ಸರ್ಪದೋಷ, ಕಾಳ ಸರ್ಪದೋಷ. ಅದು ಎಲ್ಲಿಗೆ ಬಂತು? ಸರ್ಪ. ಈಗ ನಾವು ಮಾಡ್ತಿರೋದೇನು? ನಾಗಪಂಚಮಿ ಹಬ್ಬ, ನಾಗ, ಎಲ್ಲವೂ ಒಂದಕ್ಕೊಂದು ತಳಕು ಹಾಕೊಂಡಿದೆ. ಹಾಗಾಗಿ ಅದನ್ನ ವಿಸ್ತಾರವಾಗಿ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹಬ್ಬದ ಹಿನ್ನೆಲೆಯನ್ನ ನೋಡೋಣ. ಅದು ತುಂಬಾ ಮಹತ್ವದ್ದಾಗಿರುತ್ತೆ. ನೋಡಿ,
ಅದರ ಕತೆ ಹೇಳಿಬಿಡ್ತೀನಿ. ಆಮೇಲೆ ಕರ್ನಾಟಕದ, ವಿಶೇಷವಾಗಿ ನಾವೀಗ ಭಾರತ ದೇಶದ ಇತರ ಭಾಗ ಬಿಟ್ಟು ಸಮಯದ ಪರಿಮಿತಿ ಕಡಿಮೆ ಇರೋದ್ರಿಂದ ಕರ್ನಾಟಕದಲ್ಲಿ ಯಾವ ರೀತಿ ಆಚರಣೆ ಇರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ನಾಗರ ಪಂಚಮಿ ಹಬ್ಬದ ಉಗಮ, ಅಲ್ಲಿ ಇತಿಹಾಸವನ್ನು ನೋಡಲಿಕ್ಕಾಗಿ ಮಹಾಭಾರತದ ಬಗ್ಗೆ ಗೊತ್ತಿರುತ್ತೆ ಎಲ್ಲರಿಗೂ. ಮಹಾಭಾರತದ ಕಾಲದಲ್ಲಿಯೇ ಈ ನಾಗಪಂಚಮಿ ಹಬ್ಬ ಉದ್ಭವ ಆಗಿದ್ದು, ಹುಟ್ಟಿದ್ದು. ನೋಡಿ ಎಷ್ಟು ಲಕ್ಷ ಕೋಟಿ ವರ್ಷದ ಇತಿಹಾಸ ಇದೆ ನಾಗರ ಪಂಚಮಿಗೆ. ಇವತ್ತು ನಿನ್ನೆ ಮೊನ್ನೆಯದಲ್ಲ. ಪಾಂಡವರ ಮೊಮ್ಮಗ ಪರೀಕ್ಷಿತ ರಾಜ ಅಂತ ಇದ್ದ. ಬಹುಶಃ ನೀವು ಹೆಸರು ಕೇಳಿರ್ಬೋದು, ಪರೀಕ್ಷಿತ ರಾಜ ಅಂತ ಹೇಳಿ. ಒಂದು ದಿನ ಆತ ಮುನಿಗಳ ಶಾಪಕ್ಕೆ ಈಡಾಗಿ ಪ್ರಾಣತ್ಯಾಗ ಮಾಡಬೇಕಾಗತ್ತೆ. ಆತ ಪ್ರಾಣತ್ಯಾಗ ಮಾಡಿದ ಮೇಲೆ ಈ ಪರೀಕ್ಷಿತ ರಾಜನ ಮಗ ಜನಮೇಜಯ ಅಂತ ಅವನ ಹೆಸರು. ಆ ಜನಮೇಜಯನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನಿಗೆ ಯಾಕೆ ಸಿಟ್ಟು ಬರುತ್ತೆ ಅಂದರೆ, ಈ ಸರ್ಪಗಳ ಕಾರಣದಿಂದನೇ ನನ್ನ ತಂದೆ ದೇಹ ತ್ಯಾಗ ಮಾಡಿದ್ದು ಅಂತೇಳಿ. ಆಗ ಈ ಜನಮೇಜಯ ರಾಜ ಏನು ಮಾಡ್ತಾನೆ ಅಂದರೆ, ಒಂದು ಯಾಗ ಶುರು ಮಾಡ್ತಾನಂತೆ. ಆ ಯಾಗಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ಅತಳ ವಿತಳ ಪಾತಾಳ ಸುತಳ ಎಲ್ಲ ಲೋಕಗಳಲ್ಲಿಯೂ ಎಲ್ಲ ಲೋಕಗಳಿಂದ ಕೂಡ ಸರ್ಪಗಳು ಬಂದು ಬಂದು ಆ ಒಂದು ಹೋಮ ಏನಿರುತ್ತಲ್ಲ, ಆ ಹೋಮದಲ್ಲಿ ಆಹುತಿ ಕೊಡುತ್ತಂತೆ. ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸರ್ಪಗಳು ಬಂದು 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 ಆ ಹೋಮದಲ್ಲಿ ಬಿದ್ದು ಪ್ರಾಣ ಆಹುತಿ ಮಾಡಿಕೊಳ್ಳುತ್ತಂತೆ. ಜನಮೇಜಯನ ಸೇಡು ಏನು ಅಂದ್ರೆ, ನನ್ನ ತಂದೆಯ ಸಾವಿಗೆ ಯಾರ ಕಾರಣ? ಸರ್ಪ. ಹಾಗಾದ್ರೆ ಸರ್ಪ ಸಂತತಿಯನ್ನೇ ಉಳಿಸಬಾರ್ದು, ಎಲ್ಲ ದಮನ ಮಾಡಬೇಕು, ನಾಶ ಮಾಡಬೇಕು ಅಂತೇಳಿ ಹೋಮ ಮಾಡಿದಾಗ ಎಲ್ಲ ಬಂದು ಪ್ರಾಣ ಬಿಡುತ್ತಂತೆ. ಆಗ ಏನಾಗತ್ತೆ ಅಂತಂದ್ರೆ, ಇದನ್ನು ತಪ್ಪಿಸೋದಕ್ಕೆ ಅಂತ ಹೇಳಿ ನಾಗಕುಲದ ದೂರದ ಸಂಬಂಧಿಯಾದಂತಹ ಆಸ್ತಿಕ ಋಷಿ ಅಂತ ಒಬ್ರು ಇರ್ತಾರೆ. ಅವರು ಬಂದ್ಬಿಟ್ಟು ಈ ಜನಮೇಜಯನನ್ನ ತಮ್ಮ ವಾಕ್ಚಾತುರ್ಯದಿಂದ ಕಟ್ಟಿ ಹಾಕ್ತಾರಂತೆ. ಆಗ ಅವನಿಗೆ ಒಂದು ಕಡೆ ಸರ್ಪ ಈ ಆಹುತಿ ಹೋಮ ನಡೀತಾ ಇರುತ್ತೆ, ಈ ಕಡೆ ಇವ್ರು ಬಂದು ಅದನ್ನ ಹೆಂಗಾದ್ರೂ ಇಮಿಡಿಯೇಟ್ಲಿ ಡೈರೆಕ್ಟ್ ಆಗಿ ಬಂದು ಇದನ್ನ ಯಾಕ್ರಿ ಮಾಡ್ತಾ ಇದ್ದೀರಾ, ಇದು ತಪ್ಪ ಅಂತಂದ್ರೆ ಅವನು ಕೇಳ್ತಾನ. ಮೊದಲೇ ಸಿಟ್ಟ ಅವನಿಗೆ. ಇನ್ನು ಅವ್ರನ್ನೂ ಕೂಡ ಆಹುತಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ. ಅದಕ್ಕೆ ಮೊದಲು ತನ್ನ ವಾಕ್ಚಾತುರ್ಯದಿಂದ ಅವರ ಮನಸ್ಸನ್ನ ಗೆದ್ದು ಜನಮೇಜಯನಿಗೆ ಸಂತೋಷ ಆಗುತ್ತಂತೆ. ಆತ ಕೇಳ್ತಾನಂತೆ, ಋಷಿಗಳೇ, ನಿಮ್ಮ ಈ ಜಾಣ್ಮೆಯಿಂದ, ನಿಮ್ಮ ವಾಕ್ಚಾತುರ್ಯದಿಂದ ನಾನು ಬಹಳ ಸಂತೃಪ್ತಿಯಾಗಿದೆ. ನಿಮಗೆ ಏನು ಬೇಕೋ ಕೇಳಿ, ನಾನು ಕೊಡ್ತೀನಿ. ಜನಮೇಜಯರೇ, ಏನು ಬೇಕು ಕೇಳಿದ್ರು ಕೊಡ್ತೀರಾ? ಹಾಂ, ಕೊಡ್ತೀನಿ. ಮತ್ತೆ ನಿಮ್ಮ ಮಾತಿಗೆ ತಪ್ಪಬಾರದು. ಇಲ್ಲ, ತಪ್ಪಲ್ಲ, ಮೊದಲು ಈ ಹೋಮನ ನಿಲ್ಲಿಸಿ. ಸಿಕ್ಕಾಕೊಂಡ್ರಲ್ಲ ಜನಮೇಜಯ, ನಿಲ್ಲಿಸಲೇಬೇಕಾಯ್ತು. ಮಾತು ಕೊಟ್ಟಿದ್ದು. ಯಾವಾಗ ಆ ಒಂದು ಆಹುತಿ ನಿಂತ್ಕೊಂಡಿತು, ಆ ಪರಮ ಪವಿತ್ರ ಕ್ಷಣ ಮತ್ತು ಗಳಿಗೆಯೇ ನಾಗಪಂಚಮಿ ಅಂತ ಅದು ಆಚರಣೆಗೆ ಬಂದಿತ್ತು. ಸರ್ಪಕುಲದ ನಾಶ, ಅಂತ್ಯ, ಸರ್ವನಾಶ ಆಗ್ತಾ ಇತ್ತಲ್ಲ, ಅದು ಉಳಿದಂಥದ್ದು, ಬೆಳೆದಂತಹ ಗಳಿಗೆಯೇ ನಾಗಪಂಚಮಿ. ಇದು ಈ ಹಬ್ಬದ ಹಿಂದಿನ ರಹಸ್ಯ. ನೋಡಿ, ನಾವು ಸಾಮಾನ್ಯವಾಗಿ ಆಚರಣೆ ಮಾಡ್ತೀವಿ ಹಬ್ಬ, ಆದ್ರೆ ಅದರ ಹಿಂದಿನ ಒಂದು ಪೌರಾಣಿಕ ಹಿನ್ನೆಲೆಯನ್ನ ತಿಳಿದುಕೊಂಡು ಹಬ್ಬ ಆಚರಣೆ ಮಾಡಿದ್ರೆ ಅದು ಇನ್ನಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಖಂಡಿತ ಖಂಡಿತ ಖಂಡಿತ. ಈಗ ನಾವು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬದ ಒಂದು ಆಚರಣೆಯನ್ನ ನಾವು ನೋಡ್ತಾ ಬರ್ತೀವಿ ಗುರುಜಿ, ಅದನ್ನ ತಿಳಿಸ್ಕೊಡೋದಾದ್ರೆ. ವಿಸ್ತಾರವಾಗಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ನಾಗಪಂಚಮಿಯನ್ನ ಆಚರಣೆ ಮಾಡ್ತಾ ಬರ್ತಾರೆ. ಈಗ ವಿಶೇಷವಾಗಿ ಮೊದಲು ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋದಾಗ ಜೋಕಾಲಿ ನೆನಪಾಗತ್ತಲ್ವಾ? ಆಮೇಲೆ ತಂಬಿಟ್ಟು ಉಂಡೆ, ಅದೇನೋ ಗಿರ್ಗಿಟ್ಲೆ ಎಲ್ಲ ಮಾಡಿ ಕೊಬ್ಬರಿನಲ್ಲಿ ಮಾಡುವಂತ ಗಿರ್ಗಿಟ್ಲೆ. ಹೌದು. ಒಂಥರ ಇದು ಹೇಗೆ ಅಂತಂದ್ರೆ, ಪ್ರಕೃತಿಯಲ್ಲಿ ಮಳೆ ಆಗ್ತಾ ಇರುತ್ತೆ, ಹಚ್ಚು ಹಸಿರಿನ ವಾತಾವರಣ, ಜೊತೆಗೆ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ, ನಾಗಪಂಚಮಿ ಹಬ್ಬದ ಸಂದರ್ಭದಲ್ಲಿ ಬೇಕು ಅಂತಾನೆ ಈ ನಮ್ಮ ಎತ್ತುಗಳಿಗೆ, ಕೃಷಿಕರ ಸಂಗಾತಿಯಾದಂತಹ ಜಾನುವಾರುಗಳಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು, ಇವರು ಕೂಡ ಒಂದು ಸ್ವಲ್ಪ ದೈಹಿಕ ಚಟುವಟಿಕೆಗಳಲ್ಲಿ, ನಮಗಿನ್ನೂ ನೆನಪಿದೆ, ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ, ಆ ಮರಕ್ಕೆ ಆ ತಂಬಿಟ್ಟು ಉಂಡೆನ ಕಟ್ಟಿ ಇವರು ಜೋಕಾಲಿಯಿಂದ ಅಲ್ಲಿ ಹೋಗಿ ಅದನ್ನ ಹಿಡಿಬೇಕು ಅಂತ ಹೇಳಿ, ನೋಡೋರಿಗೆ ಮೈ ಜುಮ್ಮೆನ್ನುತ್ತೆ. ಈಗಲೂ ಕೂಡ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಅದನ್ನ ಮಾಡ್ತಾರೆ, ಆದ್ರೆ ನಗರ ಪ್ರದೇಶದಲ್ಲಿ ಅದು ಕಡಿಮೆ. ಸೊ ನೋಡಿ, ಎಷ್ಟು ನಮ್ಮ ಗ್ರಾಮೀಣ ಹಬ್ಬಗಳ ಸೌಟು ಎಷ್ಟು ವಿಸ್ತಾರವಾಗಿ ಅಂತಂದ್ರೆ, ಅದನ್ನ ಈಗ ಅವರು ಸಿಟಿಯವ್ರಿಗೆ ಹೇಳಿದ್ರೆ ಅದು ಅಟ್ಲೀಸ್ಟ್ ಜೋಕಾಲಿ ಮೇಲೆ ಹತ್ತೋದಕ್ಕೂ ಆಗಲ್ಲ ಅವ್ರಿಗೆ. ಅದ್ ಬಿಡಿ, ಅಲ್ಲಿ ಹೋಗಿ ಯಾರು ಸ್ಪೀಡಾಗಿ ಮುಂದೆ ಹೋಗ್ತಾರೆ ಅವ್ರಿಗೆ ಈ ಪ್ರೈಸ್ ಕೊಡ್ತೀವಿ, ಅದು ಅವಾಗ ಅದೊಂದು ಸಂಭ್ರಮ. ಬಟ್ ಈಗ ನೋಡಿ ಅದು ಹೆಂಗೆ ನನಗೆ ಅನ್ಸುತ್ತೆ, ನೀವು ಅದನ್ನ ರೀಕಾಲ್ ಮಾಡಿದಾಗ,
ಈ ರಿಸಾರ್ಟ್ಸ್ಗಳಲ್ಲೆಲ್ಲ ಇದನ್ನ ಮಾಡಿರ್ತಾರೆ ನೋಡಿ, ಅದೇನೋ ಜಂಪಿಂಗ್ ಅಂತೆ ಇದಂತೆ, ಅದರದ್ದೇ ಯಾಕಾಗಿರಬಾರ್ದು ಇದು? ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಅವರು ಅದನ್ನ ಪ್ರಾಕೃತಿಕ ಆರ್ಟಿಫಿಷಿಯಲ್ ಜೋಕಾಲಿಗಳಲ್ಲಿ ಇದನ್ನ ಮಾಡ್ತಾ ಇರ್ತಾರೆ. ಹಾಗೆ ಆ ಒಂದು ಉತ್ತರ ಕರ್ನಾಟಕದ ಕಡೆಗೆ ಒಂದು ಭಾಗದ್ದಾಯ್ತು. ಇನ್ನು ವಿಶೇಷವಾಗಿ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ ಹಬ್ಬ. ಬಹಳ ದೊಡ್ಡ ಹಬ್ಬ ಇದು. ಯಾಕೆಂದ್ರೆ ಎಲ್ಲರೂ ನಾವು ಭಯ ಪಡುವಂಥದ್ದು ಏನಂದ್ರೆ ಸರ್ಪದೋಷ, ಕಾಳ ಸರ್ಪದೋಷ ಇತ್ತು ಅಂದ್ರೆ, ಅದು ಇತ್ತು ಅಂದ್ರೆ ನಮ್ಮ ಕೆಲಸಗಳಾಗಲ್ಲ, ಮದುವೆ ಸೆಟ್ ಆಗಲ್ಲ, ಸಂತಾನ ಪ್ರಾಪ್ತಿ ಆಗಲ್ಲ, ಯಾವ ಕೆಲಸಗಳಾಗಲ್ಲ. ನಾಗ ಪೂಜೆ ಮಾಡಬೇಕು. ಭಯ ಅಂತಲ್ಲ, ಒಂದು ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಓ, ಈ ಕೆಲಸ ಆಗ್ತಾ ಇಲ್ಲ, ಹಾಗಾದ್ರೆ ಸರ್ಪದೋಷ ಏನಾದರೂ ಇದೆಯಾ, ಜ್ಯೋತಿಷರ ಹತ್ರ ಕೇಳಬೇಕು. ನೋಡಿ, ಅದು ಮೂಲ. ಯಾಕೆಂದ್ರೆ ಈಶ್ವರನ ಕೊರಳಿನಲ್ಲಿ, ಆಮೇಲೆ ವಿಷ್ಣುವಿನ ಶೇಷಶಯನಿಯಾಗಿ, ಎಲ್ಲದಕ್ಕೂ ಸರ್ಪವೇ ಆಧಾರ. ಆಮೇಲೆ ಇದಕ್ಕೆ ಅಣ್ಣ ತಂಗಿಯರ ಹಬ್ಬ, ತನಿ ಎರೆಯುವ ಹಬ್ಬ ಅಂತ ಒಂದು ಕೂಡ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಈ ಸಂಗತಿ ಗೊತ್ತಿಲ್ಲ. ಕೆಲವೊಂದು ಕಡೆಗಳಲ್ಲಿ ಇದು ಆಚರಣೆ ಸಂಪ್ರದಾಯ ಇದೆ. ಕರ್ನಾಟಕದಲ್ಲಿ ಇದನ್ನ ಅಣ್ಣ ತಂಗಿಯರ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಮದುವೆಯಾದ ಹೆಣ್ಣು ಮಕ್ಕಳು ಆ ದಿನ ತವರಿಗೆ ಬಂದು ಅವರ ಅಣ್ಣ ತಮ್ಮಂದಿರಿಗೆ ನಾಗರ ಕಲ್ಲಿಗೆ ಅದರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಅಲ್ಲಿ ಹುತ್ತಕ್ಕೆ ತನಿಯನ್ನ ಎರಿತಾರೆ, ಹಾಲನ್ನ. ಆಮೇಲೆ ಅದೇ ಹಾಲನ್ನ ತಮ್ಮ ಸಹೋದರರ ಹೊಟ್ಟೆಗೆ ಮತ್ತು ಬೆನ್ನಿಗೆ ಹಚ್ಚುತ್ತಾರೆ. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ, ಮತ್ತೆ ಆಧ್ಯಾತ್ಮಿಕ ಕಾರಣವೂ ಇದೆ. ಯಾಕೆಂದ್ರೆ ಆ ಹಾಲನ್ನ ಸಹೋದರರ ಹೊಟ್ಟೆಗೆ ಮತ್ತು ಬೆನ್ನಿಗೆ ಹಚ್ಚಿದಾಗ ಹೊಟ್ಟೆ ತಣ್ಣಗಿರ್ಲಿ, ಬೆನ್ನು ತಣ್ಣಗಿರ್ಲಿ, ಅಂದ್ರೆ ವಂಶ ಅಭಿವೃದ್ಧಿ ಆಗಲಿ, ನಮ್ಮ ಕುಲ ಆರಾಮಾಗಿ ಸಮೃದ್ಧಿಯಾಗಿರ್ಲಿ ಅಂತ ಹೇಳಿ. ಇನ್ನೂ ಒಂದು ವೈಜ್ಞಾನಿಕ ಮತ್ತು ವೈದ್ಯಕೀಯ ಕಾರಣವನ್ನು ನೋಡ್ಲಿಕ್ಕಾಗಿ ಮನುಷ್ಯನ ಈ ಸ್ಪೈನಲ್ ಕಾರ್ಡ್ ಏನಿರುತ್ತೆ, ಬೆನ್ನೆಲುಬು, ಅದು ಸರ್ಪ ಆಕಾರದಲ್ಲಿರುತ್ತೆ. ಹೌದು. ಅದಕ್ಕೆ ಹಾಲನ್ನು ಹಚ್ಚಿದಾಗ ಆರೋಗ್ಯ, ಸರ್ಪದೋಷ ಕಡಿಮೆ ಆಗಲಿ ಅಥವಾ ನಿವಾರಣೆ ಆಗಲಿ, ಕುಲ ಅಭಿವೃದ್ಧಿ ಆಗಲಿ. ಯಾಕೆಂದರೆ ಮದುವೆಯಾಗಿ ಬಂದಂಥ ಹೆಣ್ಮಗುಗೆ ತನ್ನ ತವ್ರ ಮನೆ ಯಾವಾಗಲೂ ನೆಮ್ಮದಿಯಾಗಿರ್ಬೇಕು ಅನ್ನೋದು ಬಹಳ ಆಸೆ ಇರುತ್ತೆ, ಕನಸಿರುತ್ತೆ. ಅದಕ್ಕೋಸ್ಕರನೇ ಈ ನಾಗರ ಪಂಚಮಿಗೆ ಹೋಗಿ ಆ ಹೆಣ್ಮಗಳು ಅಲ್ಲಿ ಪೂಜೆ ಮಾಡಿ ಅಣ್ಣ ತಮ್ಮಂದರಿಗೆ ಆ ತನಿ ಎರೆಯುವಂಥ ಹಬ್ಬ ಅಂತ ಕೂಡ ಬರುತ್ತೆ. ಈ ರೀತಿಯಾಗಿ ನಾವು ವಿಸ್ತಾರವಾಗಿ ಡಿಸ್ಕಸ್ ಮಾಡ್ತಾ ಹೋದರೆ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಈ ಡಿಫ್ರೆಂಟ್ ಪೂಜೆಗಳು ಈ ನಾಗರ ಪಂಚಮಿ ಹಬ್ಬದ ದಿನಾನೇ ಬರುತ್ತೆ. ಹೌದು ಗುರುಜಿ, ನೋಡಿ ನಮ್ಮ ಒಂದು ಭಾರತೀಯ ಸಂಪ್ರದಾಯ ಎಷ್ಟು ಅಂತ ಸಮ್ಮಿಳಿತ ಅಂತಂದ್ರೆ ಅದರ ಬಗ್ಗೆ ತಿಳ್ಕೊಂಡಷ್ಟು ಮತ್ತಷ್ಟು ಮಗದಷ್ಟು ತಿಳಿಬೇಕು ಅನ್ನುವಂಥ ವಿಶೇಷವಾದಂತಹ ಒಂದು ಸಂಪ್ರದಾಯ ನಮ್ಮದು. ಅದರಲ್ಲೂ ಈ ನಾಗರ ಪಂಚಮಿ ಅನ್ನುವಂಥದ್ದು ಈ ಬಾರಿ ಏನಾಗಿದೆ ಅಂದರೆ ನಾಗರ ಪಂಚಮಿ ಮತ್ತು ಶ್ರಾವಣ ಸೋಮವಾರ ಶುರುವಾಗುವಂಥದ್ದು. ಸೊ ಈ ದಿನದ ಒಂದು ವಿಶೇಷತೆ ಹೇಳೋದಾದ್ರೆ, ಆಮೇಲೆ ಹೇಗೆ ಆಚರಣೆ ಮಾಡಬೇಕು ನಾಗರ ಪಂಚಮಿಯನ್ನ ಅಂತ ಹೇಳಿ ಬಹಳ ಒಂದು ಏನು ಹೇಳ್ತಾರಲ್ಲ, ನಾವು ಬಯಸದೇ ಬಂದ ಭಾಗ್ಯ ಅಂತ ಹೇಳಿ. ಯಾಕೆಂದ್ರೆ ಶ್ರಾವಣ ಸೋಮವಾರ ಹೌದು, ನಾಗ ಪಂಚಮಿಯೇ ಹೌದು. ಈ ಕಡೆ ನಾವು ಆಲ್ಮೋಸ್ಟ್ ಸುಮಾರು 4 ಪಾಡ್ಕಾಸ್ಟ್ಗಳನ್ನು ಮಾಡಿದ್ದೀವಿ ಇದಕ್ಕೆ, ಶ್ರಾವಣ ಸೋಮವಾರಕ್ಕೆ. ಅದರಲ್ಲಿ ವಿವರವಾದ ರೆಮಿಡಿ ಹೇಳಿದ್ದೀವಿ. ಅದನ್ನೂ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ರೆಮಿಡಿಯಿಂದ ಅದ್ಭುತ ಏಳಿಗೆ ಆಗುತ್ತೆ. ಜೊತೆಗೆ ನಾಗಪಂಚಮಿಯ ರೆಮಿಡಿಗಳನ್ನು ಕೊಡ್ತೀವಿ, ಅವ್ರಿಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಹೌದು ಹೌದು. ಹಾಗಾದ್ರೆ ಈ ನಾಗರ ಪಂಚಮಿ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ರೆ, ಈಗ ಕೆಲವರೆಲ್ಲ ಹುತ್ತಕ್ಕೆ ಹೋಗಿ ಹಾಲನ್ನ ಎರೆಯುವಂಥದ್ದು ಮಾಡ್ತಾರೆ. ಇನ್ನು ಕೆಲವರು ಹುತ್ತಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಅವರು ಮನೆಯಲ್ಲಿಯೇ ಕೆಲವರು ಬೆಳ್ಳಿ ನಾಗಪ್ಪನನ್ನ ಇಟ್ಕೊಂಡು ಹಾಲು ಎರಿತಾರೆ, ಇನ್ನು ಕೆಲವರು ಮಣ್ಣಿನಲ್ಲಿ ಮಾಡಿ ಅದಕ್ಕೆ ಹಾಲನ್ನ ಎರೆಯುವಂಥದ್ದು. ಹಾಗಾದ್ರೆ ಯಾವ ರೀತಿಯಾದ ಪದ್ಧತಿಯನ್ನ ಅನುಸರಿಸಬೇಕು, ಆಚರಿಸಬೇಕು ಅಂತ? ಈಗ ಸರಿಸುಮಾರು ನಾವು ನೋಡ್ಲಿಕ್ಕಾಗಿ ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಣ್ಣಿನ ನಾಗಪ್ಪನನ್ನ ಮಾಡಿ ಅದಕ್ಕೆ ಹಾಲು ಎರೆಯುವಂತಹದ್ದು, ಆ ತರದ ಸಂಪ್ರದಾಯ ಇದೆ. ಅವರು ತಲತಲಾಂತರದಿಂದ ಮಾಡಿಕೊಂಡು ಬಂದಂತಹ ಪೂಜೆನ ಅವ್ರು ಮುಂದುವರಿಸ್ತಾರೆ. ಅದರಲ್ಲಿ ನಾಗದೇವತೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಇನ್ನ ಕೆಲವೊಬ್ರು ಪಾಪ ಈ ಸಿಟಿಗಳಲ್ಲಿ ಇರುವಂತಹವ್ರಿಗೆ ಅವರು ಹುತ್ತವನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆಮೇಲೆ ಅವರು ತಮ್ಮ ಏನು ಈ ದೇವಸ್ಥಾನದ ಹೊರಗಡೆ ನಾಗ ಪ್ರತಿಷ್ಠೆ ಮಾಡಿರ್ತಾರೆ, ಅಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೋತಾರೆ. ಅಥವಾ ಇಲ್ಲ ನಮಗೆ ಹುತ್ತಕ್ಕೆ ಹೋಗಿ ಮಾಡುವಂತಹದ್ದು ವ್ಯವಸ್ಥೆ ಇದೆ ಅಂದ್ರೆ ಅಲ್ಲೂ ಕೂಡ ಮಾಡ್ತಾರೆ. ಆದ್ರೆ ಒಂದು ವಿನಂತಿಯನ್ನ ನಾನೇನ್ ಮಾಡ್ಕೋತೀನಿ ಅಂತಂದ್ರೆ, ಈ ಹುತ್ತ ಅನ್ನೋದೇನಿದೆಯಲ್ಲ ಅದು ನಿರ್ಮಾಣ ಬೇಕು ಅಂತ ಆಗಿರುವಂಥದ್ದಲ್ಲ. ಅಲ್ಲಿ ಈ ಸೆಂಟ್ರಿಕ್ ಎನರ್ಜಿ ಪಾಯಿಂಟ್ ಅಂತ ಎಲ್ಲಿ ನಿರ್ಮಾಣ ಆಗಿರುತ್ತೆ ಅಲ್ಲಿ ಹುತ್ತ ನಿರ್ಮಾಣ ಆಗುತ್ತಂತೆ. ಹಾಗಾಗಿ ಅಲ್ಲಿ ಅದನ್ನ ನಾವು ಇದನ್ನ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಅನಿವಾರ್ಯ ಅಥವಾ ಮಾಡಲೇಬೇಕಾದಂಥ ಸಂದರ್ಭ ಇದ್ದರೆ ಅದಕ್ಕೆ ಕೆಲವೊಂದು ಪೂಜೆಗಳಿರುತ್ತೆ. ನಮ್ಮನ್ನು ಕೇಳಿದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದನ್ನು ಹುತ್ತವನ್ನು ಡಿಸ್ಟರ್ಬ್ ಮಾಡಿ ಮಾಡುವಂಥದ್ದು ಅದನ್ನು ಕೆಲವೊಂದು ಪೂಜೆ ಇರುತ್ತೆ, ಅದು ನಾನು ಮಾಡಿಸ್ಕೊಡ್ತೀನಿ, ನಾನೇ ಮಾಡ್ತೀನಿ ಬೇಕಾದ್ರೆ. ಅದನ್ನು ಬಿಟ್ಟು ಈ ಹಾಲು ಹಾಕುವಂಥದ್ದು ನೋಡಿ, ಆ ಪ್ರಕೃತಿಗೂ ನೀವು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಇದಕ್ಕೂ ಹಬ್ಬಕ್ಕೂ ಸಂಬಂಧ ಇದೆ. ಈ ಸಂದರ್ಭದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿಯೇ
ಈ ಪ್ರಕೃತಿಯಲ್ಲಿ ಕೀಟಗಳು ಕ್ರಿಮಿಗಳು ಜಾಸ್ತಿ ಉತ್ಪತ್ತಿಯಾಗಿರೋದ್ರಿಂದ ಅದರಿಂದ ಈ ರೈತನಿಗೆ ಬೆಳೆ ಏನು ಬರ್ತಾ ಇರುತ್ತಲ್ಲ ಅದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಆ ಕೀಟಗಳು. ಅದನ್ನು ಕಂಟ್ರೋಲ್ನಲ್ಲಿ ಹದ್ದು ಬಸ್ತಲ್ಲಿ ಇಡಬೇಕು ಅಂದರೆ ಸರ್ಪ ಬರಲೇಬೇಕು, ಅದನ್ನು ತಿಂದು ಅದು ಕಂಟ್ರೋಲ್ ಮಾಡಲೇಬೇಕು. ಅದು ವಾಸ ಆಗಬೇಕು ಅಂದರೆ ಹುತ್ತ ಇರಬೇಕು. ಅದಕ್ಕೆ ಈ ಸಮಯದಲ್ಲಿ ನೀರು ಹಾಕಿ ಡಿಸ್ಟರ್ಬ್ ಮಾಡುವಂತಹದ್ದು ಅಥವಾ ಹಾಲು ಹಾಕಿ ಡಿಸ್ಟರ್ಬ್ ಮಾಡುವಂಥದ್ದು ಆದರೆ ಅದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನೀವೇನಾದರೂ ಮಾಡಬೇಕು, ಹಾಲು ಹಾಕಬೇಕು ಅಂದರೆ ಹುತ್ತಕ್ಕೆ ಹಾಲು ಹಾಕಿ ಡಿಸ್ಟರ್ಬ್ ಮಾಡೋದು ಬೇಡ ವೀಕ್ಷಕರೇ, ಕೆಳಗಡೆ ಹಾಕಿ ಹಾಲು. ಪೂಜೆನೂ ಆದಂಗೆ ಆಗುತ್ತೆ, ಸರ್ಪಕ್ಕೂ ಯಾವುದೂ ತೊಂದರೆ ಆಗೋದಿಲ್ಲ. ಅದು ಇಂಟರ್ನ್ ಮತ್ತೆ ಪ್ರಕೃತಿಗೆ ಆ ಕೀಟಗಳನ್ನು ತಿಂದು ನಮ್ಮ ಬೆಳೆನೂ ಕೂಡ ಅದು ಸಂರಕ್ಷಣೆ ಮಾಡಿಕೊಡುತ್ತೆ. ಜೊತೆಗೆ ಮನೆಯಲ್ಲಿ ಸುಮಾರು ಜನರಿಗೆ ನಾನು ನೋಡಿದ್ದೀನಿ, ವೀಕ್ಷಕರು ವಾಸ್ತುಗೆ ಹೋದಾಗ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ, ಮನೆ ಎದುರುಗಡೆ ನಾಗರಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅಶ್ವತ್ಥ ಮರದ ಕೆಳಗಡೆ ನಾಗರಕಲ್ಲಿರುತ್ತೆ. ನಿಮಗೆ ಯಾವ ರೀತಿ ಎಕ್ಸೆಸ್ ಈಸಿ ಆಗುತ್ತೆ ಅಲ್ಲಿ ಪೂಜೆ ಮಾಡ್ಕೋಬಹುದು. ಇಂಥದ್ದೇ ಕಡ್ಡಾಯವಾಗಿಲ್ಲ ಹುತ್ತಕ್ಕೆ ಹೋಗಿ ಹಾಲು ಹಾಕ್ಬೇಕಂತಿಲ್ಲ. ಈ ಸಲ ಹಾಲು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕೆಳಗಡೆ ಹಾಕಿದ್ರೆ ಹುತ್ತನೂ ಸೇಫ್ ಆಗಿರುತ್ತೆ, ಸರ್ಪನೂ ಸೇಫ್ ಆಗಿರುತ್ತೆ, ಅದ್ರ ಒಳಗಡೆ ಇರುವಂಥ ಜೀವಿಗಳು ಸೇಫ್ ಆಗಿರುತ್ತೆ. ಗುರುಜಿ, ಇವಾಗ ಒಂದು ಮಾತು ಹೇಳಿದ್ರಿ ಅಂದ್ರೆ ನಾಗರ ಕಲ್ಲಿಗೂ ಕೂಡ ನೀವು ಪೂಜೆ ಮಾಡಬಹುದು ಅಂತ. ಕೆಲವರು ನಾಗರ ಕಲ್ಲನ್ನ ಇಟ್ಕೊಂಡಿರ್ತಾರೆ, ಆದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಸೊ ಈ ನಾಗರ ಪಂಚಮಿ ಅಂದೇ ಏನಾದ್ರೂ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಬೇಕಾಗತ್ತಾ, ಅಥವಾ ಪ್ರತಿದಿನಾನು ನಾಗರ ಕಲ್ಲಿಗೆ ಪೂಜೆಯನ್ನ ಸಲ್ಲಿಸಬೇಕಾಗತ್ತಾ, ಹೇಗೆ? ಅವರು ಪ್ರತಿದಿನ ಏನು ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ ಅದೇ ಕ್ರಮದಲ್ಲಿ ಪೂಜೆ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಅಂದ್ರೆ ಹಾಲೆರೆಯುವಂಥದ್ದು, ಹಾಲನ್ನು ಸಮರ್ಪಣೆ ಮಾಡ್ತಾರೆ, ಅಭಿಷೇಕ ಕ್ಷೀರಾಭಿಷೇಕ ಮಾಡುವಂಥದ್ದು. ಎದುರುಗಡೆ ಈ ರೀಸನ್ ಏನು ಚೇಂಜ್ ಆಗ್ತಾ ಬರುತ್ತೆ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನೈವೇದ್ಯಗಳನ್ನು ಇಡ್ತಾ ಬರ್ತಿರ್ತಾರೆ. ಅದನ್ನ ಅವರು ಹೆಂಗೆ ಪಾಲಿಸ್ಕೊಂಡು ಬಂದಿದ್ದಾರೆ ಆ ಥರ ಮುಂದುವರಿಸ್ಕೊಂಡು ಹೋಗ್ಲಿ. ಅದಕ್ಕೆ ಆದಂತಹ ಬೇರೆಯ ಕ್ರಮಗಳೇನಿಲ್ಲ. ಯಾಕೆಂದರೆ ಸಮರ್ಪಣಾ ಭಾವದಿಂದ ಕೆಲವೊಬ್ರು ಹುತ್ತ ಸಿಕ್ಕರೆ ಹುತ್ತದ ಕೆಳಗಡೆ ಅವರು ಹಾಲನ್ನು ಹಾಕಲಿ, ಅಥವಾ ಅರಳಿ ಮರದ ಕೆಳಗಡೆ ಇರುವಂತಹ ಈ ಒಂದು ನಾಗಬನ ಇರುತ್ತೆ ಅಥವಾ ನಾಗರ ಕಲ್ಲು ಇರುತ್ತೆ, ಅಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಮನೆ ಎದುರುಗಡೆ ಇರುವಂಥ ಕಲ್ಲಿಗೂ ಕೂಡ ಪೂಜೆ ಮಾಡಿದಾಗ ಆ ಹಾಲನ್ನು ಸ್ಪೆಷಲ್ಲಾಗಿ ಅವತ್ತು ಸಂಕಲ್ಪ ಮಾಡಿಕೊಂಡು, ನಾನು ಹಿಂದಿನ ಶ್ರಾವಣ ಸೋಮವಾರದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಪಾಡ್ಕಾಸ್ಟಲ್ಲಿ, ಸಂಕಲ್ಪ ಮುಖ್ಯ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ, ನೀವು ನಾಗರಕಲ್ಲಿಗೆ ಹಾಲನ್ನು ಎರೆಯುವಾಗ ಸಂಕಲ್ಪ ಮಾಡಲಿಲ್ಲ ಅಂದರೆ ಪೂಜೆ ಪ್ರಯೋಜನ ಎಲ್ಲ ಕೈ ಹಿಡಿಯಲ್ಲ. ಇಷ್ಟನ್ನು ಮಾತ್ರ ಮಾಡ್ಬೋದು. ಹಾಗಾದ್ರೆ ಈಗ ಕೆಲವರು ಏನಂದ್ರೆ ಅವರ ಒಂದು ಜಾತಕದಲ್ಲಿ ನಾಗದೋಷಗಳು ಕೂಡ ಇರುವಂತದ್ದು ನಾವು ನೋಡ್ತೀವಿ. ತುಂಬಾ ಅತ್ಯಂತ ಭಯಾನಕ ಅನ್ಸುವಂಥದ್ದು. ಯಾಕಂದ್ರೆ ಒಂದು ಜೀವನ ಒಂದು ರೀತಿಯಾಗಿ ಸಾಕ್ತಾ ಇರುತ್ತೆ, ಆದ್ರೆ ಹಲವಾರು ಅಡೆತಡೆಗಳು ಬರ್ತಾ ಹೋಗ್ತಾ ಇರುತ್ತೆ. ಅವಾಗ ನೋಡಿದಾಗ ನಾಗದೋಷ ಇರುವಂತದ್ದು ಕೂಡ ಕಂಡು ಬರುತ್ತೆ. ಈ ನಾಗದೋಷ ಇರುವಂತದ್ದು ಮುಂಚೆ ಏನಾದ್ರೂ ಸೂಚನೆಗಳು ಸಿಗತ್ತಾ? ಈ ನಾಗದೋಷ ಯಾಕಾಗತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಗುರುಜಿ. ಓಕೆ, ನಾಗದೋಷ ನೋಡಿ, ಸರ್ಪದೋಷ, ಕಾಳ ಸರ್ಪದೋಷ ಅನ್ನುವಂಥದ್ದು ಕೃತದೋಷ ಅಂತ ಹೇಳ್ತಾರೆ. ಅಂದರೆ ನಾವು ಮೈ ಮೇಲೆ ಎಳ್ಕೊಳ್ಳುವಂಥದ್ದು. ಇಲ್ಲ ಅಂತಂದರೆ ಹಿಂದಿನ ಜನ್ಮದಿಂದನೂ ಟ್ರಾನ್ಸ್ಫರ್ ಆಗಿರುತ್ತೆ, ಅಥವಾ ಈ ಜನ್ಮದಲ್ಲಿ ನಮ್ಮ ತಾತ, ತಂದೆ, ಮುತ್ತಾತ ಸರ್ಪವನ್ನು ಸಾಯಿಸಿದ್ರೆ, ಸರ್ಪಕ್ಕೇನಾದರೂ ತೊಂದರೆಯನ್ನು ಕೊಟ್ಟಿದ್ರೆ, ಅಥವಾ ನಮ್ಮ ಜಾತಕದಲ್ಲಿ ರಾಹು ಕೇತು, ರಾಹು ತಲೆ, ಕೇತು ಬಾಲ ಅಂತ ಹೇಳ್ತೀವಿ. ಈ ರಾಹು ಮತ್ತು ಕೇತು ಇಲ್ಲಿದ್ದು ಮಧ್ಯದಲ್ಲಿ ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಇದ್ದಾಗ ಆ ರಾಹು ಕೇತುವಿನ ಮಧ್ಯೆ ಗ್ರಹಗಳು ಸಿಕ್ಕಾಕೊಂಡಿರುತ್ತೆ. ನೀವು ಜಾತಕ ಪರಿಶೀಲನೆ ಮಾಡಿ ನೋಡಿಬೇಕಾದ್ರೆ ರಾಹು ಇಲ್ಲಿರುತ್ತೆ ಟಾಪಲ್ಲಿ, ಕೇತು ಕೆಳಗಡೆ ಇರುತ್ತೆ, ಸೆಂಟ್ರಿಗೆ ಮಿಕ್ಕಿದ ಗ್ರಹಗಳು. ಅಂದರೆ ಮಿಕ್ಕಿದ ಗ್ರಹಗಳು ಬಂದಿ ಆದಾಗ ಕಾಳ ಸರ್ಪದೋಷ ಕ್ರಿಯೇಟ್ ಆಗುತ್ತೆ. ಇನ್ನೂ ವಿಸ್ತಾರವಾಗಿ ಅವರು ಜಾತಕವನ್ನು ತೋರಿಸ್ಕೊಂಡ್ರೆ ನಿಮಗೆ ಕಾಳಸರ್ಪದೋಷ ಇದೆಯಾ ಇಲ್ವಾ, ಕಾಳಸರ್ಪದೋಷದಲ್ಲೂ ಕೂಡ 12 ರೀತಿಯ ಕಾಳಸರ್ಪದೋಷಗಳು ಬರುತ್ತೆ. ವಾಸುಕಿ, ಶೇಷ, ಈ ರೀತಿಯಾಗಿ 12 ಈ ಸರ್ಪಗಳ ಹೆಸರಿನಿಂದನೇ ಕಾಳಸರ್ಪದೋಷ ಒಂದೇ ಅಂತಲ್ಲ 12 ಬರುತ್ತೆ. ನಿಮಗಿರುವಂತಹ ಕಾಳಸರ್ಪದೋಷ ನನಗಿರಬೇಕು ಅಂತಿಲ್ಲ. ನಿಮ್ಮ ಕಾಳಸರ್ಪದೋಷ ಬೇರೆ, ನನ್ನ ಕಾಳಸರ್ಪದೋಷ ಬೇರೆ. ನಿಮಗಿರುವಂತಹ ಕಾಳಸರ್ಪದೋಷಕ್ಕೆ ಬೇರೆ ಸರ್ಪದ ಹೆಸರಿನಿಂದ ಇರುತ್ತೆ, ನನಗಿರುವಂಥದ್ದು ಬೇರೆ ತರ ಇರುತ್ತೆ. ಸೊ ಅದಕ್ಕೆ ಆದಂತ ಬೇರೆ ಬೇರೆ ಪೂಜೆಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲ ನಾವು ಕಾಳಸರ್ಪದೋಷದ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ವಿ, ಎಲ್ಲ ಪರಿಹಾರ ಆಗಿರೋದೇ ಇಲ್ಲ. ನಿಮಗೆ ಯಾವ 12 ರೀತಿಯ ಕಾಳಸರ್ಪದೋಷದಲ್ಲಿ ನಿಮಗೆ ಯಾವ ಕಾಳಸರ್ಪದೋಷ ಇದೆ ಅಂತ ಅವ್ರಿಗೆ ಎದುರುಗಡೆ ಇರುವಂತ ಆ ವ್ಯಕ್ತಿಗೆ ಕಂಡು ಹಿಡಿಯುವಂತಹ ಒಂದು ಜಾಣ್ಮೆ ಇರಬೇಕು, ವಿದ್ವತ್ ಇರಬೇಕು. ಅದನ್ನ ಹೇಳಿ ನಿಮಗಿರುವಂಥದ್ದು ಇದಕ್ಕಿದು ಪೂಜೆ ಮಾಡಿ ಆಗುತ್ತೆ. ಎಲ್ಲಾರ್ಗೂ 300 ಜನ ಕೂತಿದ್ದಾರೆ ಅಂದರೆ 300 ಜನಕ್ಕೂ ಒಂದೇ ಥರದ ಕಾಳಸರ್ಪದೋಷ ಮಾಡಿದರೆ 300 ಜನಕ್ಕೂ ಆಗಲ್ಲ, ಫೇಲ್ ಆಗುತ್ತೆ. ಅದನ್ನು ಕಂಡು ಹಿಡಿಸ್ಕೋಬೇಕು, ಮಾಡಿಸ್ಕೋಬೇಕು. ಕಂಡು ಹಿಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಲಿ. ಕಾಲ್ ಮಾಡೋದು ಬೇಡ,
ಅವ್ರು ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ ನನ್ನ ಸಂಪರ್ಕ ಮಾಡಲಿ, ನಮ್ಮ ತಂಡ ನನ್ನನ್ನು ಅವ್ರ ಜೊತೆಗೆ ಫೋನ್ನಲ್ಲಿ ಕನೆಕ್ಟ್ ಮಾಡುತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿಸಿದಾಗ ಅವರಿಗೆ ಕಾಳಸರ್ಪದೋಷ ಇದೆಯಾ ಇಲ್ವಾ, ಆ 12 ದೋಷದಲ್ಲಿ ಯಾವ ಕಾಳಸರ್ಪದೋಷ ಇದೆ ಅಂತ ಹೇಳಿ ಅದಕ್ಕೆ ಪೂಜೆ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ. ಓಕೆ ಗುರುಜಿ, ಈಗ ಸರ್ಪದೋಷ ಇದೆ ಅಂತ ಹೇಳಿ ಏನಾದರೂ ಮುಂಚಿತವಾಗಿ ಸೂಚನೆಯನ್ನ ನೀಡುತ್ತಾ ಅಂತ ಹೇಳಿ? ಹೌದು. ಯಾವ ರೀತಿಯಾಗಿರುತ್ತೆ ಆ ಸೂಚನೆಗಳು ಅಂತ? ಖಂಡಿತ. ಸರ್ಪದೋಷ ಇದೆ ಅಂತಂದಾಗ ಮೇಜರ್ ಆಗಿ ಕೆಲವೊಂದು ಹಿಂಟ್ಗಳನ್ನು ಕೊಡ್ತಾ ಇರುತ್ತೆ. ನಮ್ಮ ಜಾತಕ ದೋಷದಲ್ಲಿ ಇರುತ್ತೆ, ನಾವು ಅದನ್ನ ನೋಡೋದೇ ಇಲ್ವಲ್ಲ, ಇಗ್ನೋರ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಆಗ ಅದೇನ್ ಮಾಡುತ್ತೆ ಅಂತಂದ್ರೆ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ, ಸ್ತ್ರೀಯರಿಗೆ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಮೆಡಿಕಲ್ ಆಗಿ ಎಲ್ಲ ಕರೆಕ್ಟ್ ಆಗಿರುತ್ತೆ, ಸ್ಕ್ಯಾನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ, ಎಲ್ಲ ಸರಿ, ಗಂಡಂದು ಸರಿ ಇದೆ, ಹೆಂಡತಿದು ಸರಿ ಇದೆ, ಗರ್ಭಪಾತ ನಿಲ್ಲಲ್ಲ, ಗರ್ಭ ನಿಲ್ಲಲ್ಲ. ಆಮೇಲೆ ಪದೇ ಪದೇ ಅವರಿಗೆ ಆರೋಗ್ಯ, ಮನೆಯ ಸ್ತ್ರೀಯರ ಆರೋಗ್ಯದಲ್ಲಿ ದೋಷ, ಅದರ ಜೊತೆಗೆ ಕೈಗೆ ಬಂದಂಥ ಕೆಲಸ ಕೊನೆಯ ಕ್ಷಣದಲ್ಲಿ ಹಾಳಾಗ್ತಾ ಇರುತ್ತೆ. ಇನ್ನೇನು ಆಯ್ತು ನೀವು ಖುಷಿ ಪಡ್ತಿರ್ತೀರಾ, ಲಾಸ್ಟ್ ಮೂಮೆಂಟಿಗೆ ಕೆಲಸ ಆಗೋದೇ ಇಲ್ಲ. ಎಲ್ಲ ವಿಷಯಗಳಲ್ಲೂ ಇದೇ ಥರ. ಆಮೇಲೆ ಸಾಲದ್ದು ತುಂಬ ಸಾಲ ಆಗ್ತಾ ಇರುತ್ತೆ, ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ತೀರ್ಸೋದಕ್ಕೆ ಮತ್ತೊಂದು. ಆಮೇಲೆ ಪದೇ ಪದೇ ಕನಸಿನಲ್ಲಿ ಸರ್ಪ, ಹಾವು ಬಂದು ಕಾಡ್ತಾ ಇರುತ್ತೆ ಕನಸಿನಲ್ಲಿ. ಮನೆಯಲ್ಲಿ ಅಕಾರಣ ಭಯ, ಅಶಾಂತಿ ಇವೆಲ್ಲ ಇದ್ದರೆ ಖಂಡಿತವಾಗಿಯೂ ಕಾಳಸರ್ಪದೋಷ ಇದ್ದಿದ್ದೆ. ಇದನ್ನು ಅವರು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೇಬೇಕು. ಆ 12 ರೀತಿಯ ಕಾಳಸರ್ಪದೋಷಗಳಲ್ಲಿ ಯಾವುದಿದೆ ಅಂತ ಪರ್ಟಿಕ್ಯುಲರ್ ಕಂಡುಹಿಡಿದ್ಬಿಟ್ಟು ಅವರು ಮಾಡಿಸ್ಕೊಂಡ್ರೆ ಎಲ್ಲವೂ ನಿವಾರಣೆ ಆಗುತ್ತೆ. ಪ್ರತಿ ಮನುಷ್ಯನಿಗೂ ಕೂಡ ಕಾಡುವಂಥದ್ದ ಗುರುಜಿ ನಾಗದೋಷ ಅನ್ನುವಂಥದ್ದು? ಖಂಡಿತವಾಗಿಯೂ ಇರುತ್ತೆ. ಆದರೆ ಯಾಕೆ ಅಂತಂದ್ರೆ ನೋಡಿ, ಈಗ ಈ ನಮ್ಮನ್ನ ಭೂಮಂಡಲವನ್ನ ಎತ್ತಿ ಹಿಡಿದ ನಿಲ್ಲಿಸಿರುವಂಥದ್ದೇ ಶೇಷ, ಆದಿಶೇಷ. ಅವನ ಮೇಲೇನೆ ವಿಷ್ಣು ವಿರಾಜಮಾನನಾಗಿರುವಂಥದ್ದು. ಹಾಗಾಗಿ ನಾವು ಭೂಮಂಡಲದಲ್ಲಿ ಜನ್ಮ ತಾಳಿದ ಮೇಲೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದರ ಹೀಟ್, ಅದರ ಬಿಸಿ ಏನಂತ ಇರುತ್ತಲ್ಲ, ಅದು 0.1%, ತುಂಬ ಕಡಿಮೆ ಇರುತ್ತೆ ಸುಮಾರು ಜನರಿಗೆ. ಆದರೆ ಗ್ರಹಗತಿಗಳ ಪ್ಲೇಸ್ಮೆಂಟ್, ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳಾಗಿರ್ಬೋದು, ಈ ಜನ್ಮದಲ್ಲಿ ಸರ್ಪಕ್ಕೆ ಏನಾದರೂ ತೊಂದರೆ ಕೊಟ್ಟಿದ್ದಿದ್ರೆ ಅದು ಉಗ್ರವಾಗಿ ಕಾಡ್ತಾ ಇರುತ್ತೆ. ಉಗ್ರವಾಗಿ ಕಾಡಬೇಕಾದ್ರೆ ಈ ಸಿಂಪ್ಟಮ್ಸ್ಗಳು ಕಾಣಕ್ಕೆ ಶುರುವಾಗುತ್ತೆ. ಅದನ್ನು ನೀವು ಕಂಡು ಹಿಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಆಯ್ತಲ್ಲ, ಅದಲ್ಲಿ ಸಾಲ್ವ್ ಆಗುತ್ತೆ. ಓಕೆ, ಈಗ ನಾವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ, ಈಗ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಇನ್ ಜನರಲ್ ಆಗಿ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು, ಅಂದ್ರೆ ದೋಷ ಇದೆಯೋ ಇಲ್ವೋ ಒಟ್ನೆಲ್ಲ ಪೂಜೆಯನ್ನ ಮಾಡಿಸಿ ಅಂತ ಹೇಳ್ತಾರೆ. ಇದು ಸರಿನಾ ಗುರುಜಿ? ಮಾಡಿಸಬಹುದು, ಆದರೆ ಅಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ಎದುರುಗಡೆ ಇರುವಂತಹ ಜ್ಯೋತಿಷ್ಯರು, ಬಲ್ಲಂತಹ ವಿದ್ವಾನರು ನಿಮಗೆ ಈ ಸರ್ಪದೋಷ ಇದೆ, ಈ 12 ರೀತಿಯ ಕಾಳ ಸರ್ಪದೋಷದಲ್ಲಿ ಇದು ಪರ್ಟಿಕ್ಯುಲರ್ ಇದೆ, ಇದನ್ನ ಹೇಳಿ ಅಲ್ಲಿ ಇರುವವರು ಇದಕ್ಕೆ ಶಾಂತಿ ಮಾಡಲಿ ಅಂದಾಗ ಅದು ಅಲ್ಲಿ ಫುಲ್ಫಿಲ್ ಆಗುತ್ತೆ. ಸುಮ್ಮನೆ ಜನರಲ್ ಆಗಿ ಕಾಳಸರ್ಪದೋಷ ಇದೆ ಅಂದರೆ ಈ ಪರ್ಟಿಕ್ಯುಲರ್ ದೋಷದ ಹೆಸರು ಹಿಡಿದು ಮಾಡಿಸ್ಲಿಲ್ಲ ಅಂತಂದ್ರೆ ಅದು ಫೇಲೇ ಅಲ್ವಾ. ಅಟ್ಲೀಸ್ಟ್ ಅವ್ರಿಗೆ ಹೇಳಬೇಕು ಈ ರೀತಿ ದೋಷ ಇದೆ ಅಂತಂದಾಗ ಅಲ್ಲಿ ಕೂತಂತ ಬಲ್ಲಂತವರು ಅದಕ್ಕೆ ನಮಗೆ ಸಲಹೆ ಪರಿಹಾರ ಕೊಟ್ಟು ಅದನ್ನು ಮಾಡಬಹುದು. ಗುರುಜಿ, ಹಾಗಾದ್ರೆ ಈ ಸಾಲದ ಸುಳಿಗೆ ಸಿಲುಕೊಂಡಿರುವಂಥವ್ರು ಈ ನಾಗದೋಷಕ್ಕೂ ಸಾಕಷ್ಟು ಒಂದು ಲಿಂಕ್ ಇದೆ ಅಂತ ಆಯ್ತು ಗುರುಜಿ. ಹಾಗಾದ್ರೆ ಈ ಸಾಲದ ಸುಳಿಗೆ ಏನ್ ಸಿಲ್ಕೊಂಡಿರ್ತಾರೆ ಅಂಥವ್ರು ಏನೇ ಮಾಡಿದ್ರು ಕೂಡ ಅದು ಸಾಲವನ್ನ ತೀರ್ಸೋಕ್ ಆಗ್ತಾ ಇರಲ್ಲ. ಹೀಗಿರ್ಬೇಕಾದ್ರೆ ಈ ನಾಗದೋಷ ಯಾವ ರೀತಿ ಅವರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು, ಸಾಲದ ಸುಳಿಯಿಂದ ಹೊರಗೆ ಬರಬಹುದಾ ಅಂತ ಹೇಳಿ? ಈಗ ನೋಡಿ, ಈಗ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಇಟ್ ಈಸ್ ಅ ಫಸ್ಟ್ ಸಿಂಪ್ಟಮ್ ಆಫ್ ನಾಗದೋಷ, ಸರ್ಪದೋಷ, ಕಾಳ ಸರ್ಪದೋಷ. ಅದು ಹಿಂಟ್ ಕೊಡುತ್ತೆ. ನಾವು ಅಷ್ಟಾಗಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲೋ ಸುಮಾರು ಒಂದು 50-60 ಲಕ್ಷದ ಸಾಲಕ್ಕೆ ಅದು ಈಡು ಮಾಡಿಬಿಡುತ್ತೆ. ಯಾಕಂದರೆ ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು, ಮತ್ತೊಂದು ಈ ಥರ ಆಗಬಾರ್ದು ಅಂತಂದರೆ ಈ ನಾಗ ಪಂಚಮಿ ಹಬ್ಬ ಏನಿದೆ ಆ ದಿನ ಅರಳಿ ಮರದ ಕೆಳಗಡೆ ಒಂದು ಕುಡಿಯೋ ನೀರು, ತಾಮ್ರದ ಲೋಟ ತಗೊಳ್ಳಿ, ಅದರೊಳಗಡೆ ಕುಡಿಯೋ ನೀರು ಹಾಕಲಿ, 1 ಚಮಚ ಕಪ್ಪು ಎಳ್ಳು ಮತ್ತು ಬೆಲ್ಲದ ಪುಡಿಯನ್ನು ಮಿಶ್ರಣ ಮಾಡಬೇಕು. ಕಪ್ಪು ಎಳ್ಳು ಮತ್ತು ಬೆಲ್ಲದ ಪುಡಿ ಮಿಶ್ರಣ ಮಾಡಿ ಅರಳಿ ಮರದ ಕೆಳಗಡೆ ಹಾಕೋದ್ರಿಂದ 2 ಲಾಭ. ಒಂದು, ಸರ್ಪದೋಷ, ಕಾಳ ಸರ್ಪದೋಷ, ನಾಗದೋಷ, ಪಿತೃದೋಷ, ಈ 4 ಕೂಡ ಇಮ್ಮಿಡಿಯೇಟ್ ಅದು ಕಂಟ್ರೋಲಿಗೆ ಬರುತ್ತೆ. ಯಾಕೆಂದರೆ ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಾತೆ ಮಹಾಲಕ್ಷ್ಮಿ, ಶನಿ ಭಗವಾನರು, ಅದ್ರ ಜೊತೆಗೆ ನಮ್ಮ ಪೂರ್ವಜರು ವಾಸ ಆಗಿರ್ತಾರೆ. ಕಪ್ಪು ಎಳ್ಳು ಯಾರಿಗೆ ಸಂಬಂಧಿಸಿದ್ದು? ಪೂರ್ವಜರಿಗೆ. ಬೆಲ್ಲ, ಸೂರ್ಯ, ನೀರು, ಚಂದ್ರ ಇದ್ರ ಜೊತೆಗೆ ಸಂಕಲ್ಪ ಮಾಡ್ಕೊಂಡು ಹಾಕಿದಾಗ ಇದನ್ನ ನಾಗಪಂಚಮಿ ದಿನ ಶುರು ಮಾಡಬೇಕು. ನಾಗಪಂಚಮಿ
ಫಸ್ಟ್ ವಾರ ಅಂತ ಕೌಂಟ್ ಮಾಡ್ಕೊಳ್ಳಿ. ಅದರ ಮುಂದೆ ಬರುವಂತಹ ಶನಿವಾರ 2ನೇ ವಾರ ಅಂತ ಕೌಂಟ್ ಮಾಡಿಕೊಂಡು ಹಾಗೆ ಶನಿವಾರ ಹಾಕ್ಕೊಂಡು ಹೋದಾಗ 41 ಶನಿವಾರ, ಒಂದು ನಾಗಪಂಚಮಿ, 40 ಶನಿವಾರ, 41 ಶನಿವಾರ ಅಂತ ಕೌಂಟ್ ಮಾಡ್ಕೊಂಡು ಹಾಕಿದಾಗ ಈ ಸಾಲದಿಂದ ಹೊರಗಡೆ ಬರ್ಬೋದು. ಓಕೆ, ಇನ್ನು ಸಂತಾನ ಪ್ರಾಪ್ತಿ ಆಗದೆ ಇರುವಂಥವ್ರು ಯಾವ ರೀತಿ ಸಂಕಲ್ಪ ಮಾಡಿಕೊಂಡ್ರೆ ಈ ದಿನ ಅವರಿಗೆ ಒಂದು ಸಂತಾನ ಪ್ರಾಪ್ತವಾಗುವಂಥ ಸಾಧ್ಯತೆಗಳಿರುತ್ತೆ? ನೋಡಿ, ಒಂದು ಹ್ಯಾಪಿ ನ್ಯೂಸ್ ಕೂಡ ಕೊಡ್ತೀನಿ. ಈ ನಾಗಪಂಚಮಿಯ ಸಂದರ್ಭದಲ್ಲೇ ಎರಡೂವರೆ ವರ್ಷ 3 ವರ್ಷ ಆಯಿತು ಅನ್ಕೊಳ್ಳೋಣ. ಹೌದು, 3 ವರ್ಷ ಕರೆಕ್ಟಾಗಿ ನಮಗೆ ಈ ಬಾಗಲಕೋಟೆಯಿಂದ ಒಬ್ಬ ವೀಕ್ಷಕರು ಫೋನ್ ಮಾಡಿದ್ರು. ಗುರುಗಳೇ, ಈ ಥರದ್ದು ಭಾಳ ಕಷ್ಟ ಆಗಿದೆ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ. ಮಗಳು ನೋಡಿದರೆ MBBS MD ಸರ್ಜನ್ ಡಾಕ್ಟರ್ ಅವರು, ಈ ಥರ ಆಗಿದೆ ಮಗಳಿಗೆ. ನಾನು ಕರೆಕ್ಟಾಗಿ ಹೇಳಿದೆ ಅವ್ರಿಗೆ, ಈ ನಾಗಪಂಚಮಿಗೆ ಒಂದು ವೃತ ಮಾಡ್ಕೊಳ್ಳಿ, ಸಂತಾನಕ್ಕೆ ಒಂದು ವಸ್ತು ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟೆ ಅವ್ರ ಮನೆಗೆ. ಬೇರೆ ಏನಲ್ಲ, ಶ್ರೀಚಕ್ರ ಯಂತ್ರ, ಸಿದ್ಧಿ ಪೂಜೆ ಮಾಡಿ 1 ವರ್ಷ ಕಳೆಯೋಷ್ಟರಲ್ಲೇ ಗಂಡು ಮಗು ಆಯಿತು ಅವ್ರಿಗೆ. ಹಾಗಾಗಿ ಈ ನಾಗಪಂಚಮಿಯ ಸಂದರ್ಭದಲ್ಲಿ ಈಗೇನು ಶ್ರಾವಣ ಮಾಸದಿಂದ ಹಬ್ಬಗಳ ಸರಮಾಲಿ ಶುರುವಾಗುತ್ತೆ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಶ್ರೀಚಕ್ರ ಯಂತ್ರವನ್ನು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇರ್ತೀವಿ. ಕೇವಲ ಹಣಕಾಸನ್ನು ಆಕರ್ಷಣೆ ಮಾಡೋದಕ್ಕೆ, ಶ್ರೀಮಂತರಾಗೋದಕ್ಕೆ, ನಾವು ವೃತ್ತಿಯಲ್ಲಿ ಏಳಿಗೆ ಒಂದೇ ಕಾರಣ ಅಲ್ಲ, ಸೀಮಿತ ಅಲ್ಲ. ನಿಮ್ಮ ಲೈಫಲ್ಲಿ ಏನೇನು 360 ಡಿಗ್ರಿ ಪ್ರಾಬ್ಲಮ್ ಬರುತ್ತೆ ಎಲ್ಲದಕ್ಕೂ ಒಂದೇ ಯಂತ್ರ, ರಾಜಿ ಅಂತ ಅಂದರೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಈಗ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀವಿ ಅದು ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ವೀಕ್ಷಕರೇ ವಾಟ್ಸಪ್ ಮಾಡಿದರೆ 30ರಿಂದ 40 ದಿವಸ ಇದೇ ಸ್ಥಳದಲ್ಲಿ ಸಿದ್ಧಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ಅರ್ಚಕರ ತಂಡ ಮಾಡುತ್ತೆ. ತಡ ಮಾಡಬೇಡಿ, ಯಾಕೆಂದರೆ ಈ ಅವಕಾಶ ಕೈ ತಪ್ಪಿ ಹೋಯಿತು ಅಂತಂದರೆ ಮತ್ತೆ ನೀವು ಕಾಯಬೇಕು ಹಬ್ಬಗಳ ಬರಲಿ ಅಂತ. ಯಾಕೆಂದರೆ ಹಬ್ಬಗಳಿಗೆ ವಿಶೇಷ ಶಕ್ತಿ ಇರುತ್ತೆ. ಹಾಗಾಗಿ ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡಿ. 30ರಿಂದ 40 ದಿವಸ ಸಿದ್ಧಿ ಪೂಜೆಯಾಗಿ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ನೀವು ಏನು ವಿಶ್, ಒಂದೇ ಅಂತಲ್ಲ 100 ಅಲ್ಲ 1000 ವಿಶ್ ಇರಲಿ, ಎಲ್ಲನೂ ಪೂರ್ಣ ಮಾಡಿಕೊಡುತ್ತೆ. ನೀವೇ ನೋಡ್ತಾ ಇದ್ದೀರಾ, ಈ ಪಾಡ್ಕಾಸ್ಟಲ್ಲಿ ನೇರ ಪ್ರಸಾರದಲ್ಲಿ ಪ್ರತಿ ದಿನವೂ ಕೂಡ ವೀಕ್ಷಕರು ಬಂದು ನಮ್ಮ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ತಗೊಂಡು, ಗುರುಗಳೇ ನನಗೆ ಇದು ಒಳ್ಳೇದಾಯಿತು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಊಹೆ ಮತ್ತು ಇಮ್ಯಾಜಿನೇಷನ್ ಮೀರಿ ಅವರಿಗೆ ಒಳ್ಳೇದು ಮಾಡ್ತಾ ಇದೆ ಶ್ರೀಚಕ್ರ ಯಂತ್ರ. ಯಾಕೆ ವೀಕ್ಷಕರೇ, ನಿಮಗೂ ಕೂಡ ಕಷ್ಟ ಕಳಿಬಾರ್ದು, ನೀವು ಕಣ್ಣೀರಿಂದ ಹೊರಗಡೆ ಬರಬಾರ್ದು. ಇವತ್ತೇನಾದರೂ ವೀಕ್ಷಕರಿಗೆ ಈ ವಿಡಿಯೋ ನೋಡ್ಲಿಕ್ಕೆ ಸಿಕ್ಕಿದೆ ಅಂದರೆ ನಿಮ್ಮ ಕಷ್ಟ ಕಣ್ಣೀರು ಅಂತ್ಯ ಆಗುವಂಥ ದಿನ ಅದಕ್ಕೆ ಸಾಕ್ಷಿಯಾಗಿ ಸಿಕ್ಕಿದೆ. ಇನ್ನೂ ತಡ ಮಾಡಬೇಡಿ. ಸುಮ್ಮನೆ ಇದ್ದರೆ, ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಕಷ್ಟ ಕಣ್ಣೀರು ಹಾಗೇ ಇರುತ್ತೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ 30 ದಿವಸ ಆದಮೇಲೆ ಮನೆಗೆ ಕಳಿಸುತ್ತೆ. ರಿಸಲ್ಟ್ ನೀವೇ ಹೇಳ್ತೀರ. ಸಂತಾನ ಪ್ರಾಪ್ತಿ ಬಗ್ಗೆ ಇದ್ರದ್ದು ಹೇಳ್ತಾ ಇದ್ರಿ ನೋಡಿ. ನಾಗಿಣಿ ವಿಗ್ರಹವನ್ನು ಮಾಡಬೇಕು ಅಂತ ಬರುತ್ತೆ. ಯಾವುದರಲ್ಲಿ? ಮಣ್ಣಿನಲ್ಲಿ. ಹುತ್ತದ ಕೆಳಗಿನ ಮಣ್ಣು ಸಿಕ್ಕರೆ ಶ್ರೇಷ್ಠ. ಗುರುಗಳು ಹೇಳಿದ್ದಾರೆ ಅಂತ ದೂರ ಹುಡ್ಕೊಂಡು ಹೋಗಬೇಡಿ. ನಿಮ್ಮ ಮನೆ ಹತ್ರ ಅರಳಿ ಮರದ ಕೆಳಗಡೆ, ಊರಲ್ಲಿ ದೇವಸ್ಥಾನ ಇದ್ದೇ ಇರುತ್ತೆ, ಸಿಟಿ ಆಗಲಿ ಹಳ್ಳಿ ಆಗಲಿ ದೇವಸ್ಥಾನ ಇರುತ್ತೆ. ಅರಳಿ ಮರ ಅಂತೂ ಕಂಪಲ್ಸರಿ ಇರುತ್ತೆ. ಅರಳಿ ಮರದ ಕೆಳಗಿನ ಮಣ್ಣನ್ನು ತಗೊಳ್ಳಿ, ಅಥವಾ ಸಿಕ್ಕರೆ ಪರವಾಗಿಲ್ಲ ಗುರುಗಳೇ, ನಮಗೆ ಹುತ್ತದ ಕೆಳಗಿನ ಮಣ್ಣು ಸಿಕ್ತು ಅಂತ ಅದಾದರೂ ತೊಗೊಂಡ್ಬಿಟ್ಟು 2 ನಾಗ ವಿಗ್ರಹಗಳನ್ನು ಮಾಡಬೇಕು. ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಆ ನಾಗ ವಿಗ್ರಹಗಳು ಹೇಗಿರುತ್ತೆ ಅಂತ. ಬಟ್ ನಾವು ತೋರಿಸ್ತಾ ಇರೋದು ಮಣ್ಣಿನ ರೆಫರೆನ್ಸ್ ಇಮೇಜ್ ಮಾತ್ರ. ನಿಮಗೆ ಚಿಕ್ಕದು ಮಾಡ್ಕೊಳ್ಳಿ, ಇಷ್ಟೇ, ದೊಡ್ಡದು ಬೇಡ. ನಾಗಿಣಿ ಅಂತ ಅದಕ್ಕೆ ನಾವು ಹೆಸರನ್ನು ಕೊಡಬೇಕು. ಆ ನಾಗಿಣಿ ವಿಗ್ರಹಗಳನ್ನು ತಯಾರು ಮಾಡಿಕೊಂಡು ನಾಗಪಂಚಮಿಯ ದಿನ ನಿಮ್ಮ ದೇವರ ಮನೆಯಲ್ಲಿಟ್ಟು ಹಿತ್ತಾಳೆ ತಟ್ಟೆಯಲ್ಲಿಡಬೇಕು. ಅದಕ್ಕೆ 2-3 ರೀತಿಯ ವಸ್ತುಗಳನ್ನು ತಲೆ ಮೇಲಿನಿಂದ ಅಭಿಷೇಕ ಮಾಡಬೇಕು. 2ಕ್ಕೂ ಒಟ್ಟೊಟ್ಟಿಗೆ ನಾಗಿಣಿಗೆ. ಇದು ಯಾವುದಕ್ಕೆ? ಸಂತಾನ ಪ್ರಾಪ್ತಿ. 1 ಹಸಿ ಹಾಲು, ಕಾಯಿಸಿದ ಹಾಲನ್ನು ಹಾಕಬಾರ್ದು. ಹಸಿ ಫ್ರೆಶ್ ಹಾಲು. ಹೌದು, ಹಸುವಿನ ಹಾಲು. 2ನೇದ್ದು ಕಲ್ಲುಪ್ಪು. 3ನೇದ್ದು ಹುಣಸೆ ಕಾಯಿ, ಹಣ್ಣಲ್ಲ, ಹುಣಸೆ ಮಾರ್ಕೆಟಲ್ಲಂತೂ ಸಿಗುತ್ತೆ. ಈ 3 ಪದಾರ್ಥಗಳನ್ನು ಹಾಕಿ ತಂಬಿಟ್ಟು ಉಂಡೆಗಳನ್ನು ಏನು ಮಾಡಿರ್ತಾರೆ, ಉಂಡೆ ಅಲ್ಲ ಅದರ ಪುಡಿಯನ್ನು ಮೇಲೆ ಹಾಕಿ 4 ವಸ್ತು ಆಯ್ತಾ? 4 ಹೇಳಿದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ನಿಮಗೆ ಆಶ್ಚರ್ಯ ಅನಿಸಿರ್ಬೋದು, ಹಾಲು ಹಾಕಿ ಉಪ್ಪು ಹಾಕಿದರೆ ಏನಾಗುತ್ತೆ ಹೇಳಿ? ಹಾಲು ಹಾಕಿ ಉಪ್ಪು ಹಾಕಿದರೆ ಒಡೆಯುತ್ತೆ ಯೂಶುವಲ್ ಆಗಿ. ಯಾಕೆ ಅದನ್ನು ಒಡೆಯೋದಕ್ಕೆ ಬೇಕು ಅಂತ ಅಲ್ಲಿ ಹಾಕಿಸ್ತೀವಿ ಅಂತಂದರೆ ಆ ಕಷ್ಟ ಒಡಿಬೇಕು. ಆ ಗರ್ಭಕ್ಕೆ ಏನು ನಿಲ್ಲೋದಕ್ಕೆ ತೊಂದರೆ ಕೊಡ್ತಾ ಇದೆ,
ಅದು ಒಡಿಬೇಕು ಅನ್ನೋ ಉದ್ದೇಶದಿಂದ ಇಮ್ಮಿಡಿಯೇಟ್ಲಿ ಹಸಿ ಹಾಲು ಹಾಕಿ ಮೇಲೆ ಉಪ್ಪನ್ನು ಹಾಕಿಸುವಂಥದ್ದು. ಉಪ್ಪು, ಹುಣಸೆಕಾಯಿ, ಅದು ಹುಳಿ, ಮತ್ತೆ ತಂಬಿಟ್ಟಿನ ಪುಡಿ, ಇದನ್ನು ಹಾಕಿ ನಮಸ್ಕಾರ ಮಾಡಿಬಿಟ್ಟು ಒಂದು ದಿವಸ ಪೂರ್ತಿ ಅದಲ್ಲೇ ಇರಲಿ. ಆ ಹಾಲಿನಲ್ಲಿ ಸೇರುವಂತಹ ಹುಳಿ ಆಮೇಲೆ ಉಪ್ಪು ಸೇರಿ ಅದೆಲ್ಲ ಒಡೆದಿರುತ್ತೆ. ಕಷ್ಟವನ್ನು ಹಿಮ್ಮೆಟ್ಟಿಸಿ ಅದೆಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕ್ಸುತ್ತಲ್ಲ. 1 ವರ್ಷದೊಳಗಡೆ ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂದ್ರೆ ಕೇಳಿ, ಬರೆದಿಟ್ಕೊಳ್ಳಿ ವೀಕ್ಷಕರು, ಅದ್ಭುತ ರೆಮಿಡಿ. ಆ ನಂತರ ನೆಕ್ಸ್ಟ್ ಡೇ ನೆಕ್ಸ್ಟ್ ಮರದ ಕೆಳಗಡೆ ಹಾಕ್ಬೇಕು. ಮರದ ಕೆಳಗಡೆ ಯಾರು ಓಡಾಡದೆ ಇರುವಂತ ಜಾಗದಲ್ಲಿ ಮರದ ಕೆಳಗಡೆ ಇನ್ಕ್ಲೂಡಿಂಗ್ ನಾಗ, ನಾಗಿಣಿ, ಆ ಪೂಜೆ ವಸ್ತು ಎಲ್ಲ ಅಲ್ಲಿ ಹಾಕ್ಬಿಡ್ಬೇಕು. ಓಕೆ ಗುರುಜಿ, ಇದು ಸಂತಾನ ಪ್ರಾಪ್ತಿಗಾಯ್ತು. ಅದ್ಭುತವಾಗಿ. ಇನ್ನು ಏನಂದ್ರೆ ಸಾಮಾನ್ಯವಾಗಿ ಮನೆ ಅಂತಂದ್ರೆ ಗಂಡ ಹೆಂಡತಿ ಮಧ್ಯ ಈ ಜಗಳ ತಾಪತ್ರಯ ಅನ್ನೋದು ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ಕೆಲವು ಜನರ ಒಂದು ಅಭಿಪ್ರಾಯ. ಸಿಕ್ಕಾಪಟ್ಟೆ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಗಂಡ ಹೆಂಡತಿ ಮಧ್ಯೆ ಒಂದು ಸಂಬಂಧ ಬಿರುಕು ಬಿಟ್ಟಿರುತ್ತೆ, ಏನ್ ಮಾಡಿದ್ರು ಸುಮ್ಮನೆ ಇರೋದಿಲ್ಲ, ಗಲಾಟೆಗಳಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಸಂಬಂಧ ಸರಿ ಆಗ್ಬೇಕು, ಗಟ್ಟಿ ಆಗ್ಬೇಕು ಅಂತಂದ್ರೆ ಯಾವ ರೀತಿಯಾದ ಒಂದು ರೆಮಿಡಿಯನ್ನ ಹೇಳ್ತೀರಾ? ದಾಂಪತ್ಯದಲ್ಲಿ ಸಾಮರಸ್ಯಕ್ಕೆ ನಾಗಪಂಚಮಿಯ ದಿನ ಬೆಸ್ಟ್ ದಿನ. 2 ರೆಮಿಡಿಗಳನ್ನು ಹೇಳ್ಕೊಡ್ತೀನಿ. ಒಂದೇನು ಅಂತಂದ್ರೆ ತುಂಬಾ ಸಿಂಪಲ್. ನಿಮ್ಮ ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಅಂತ ಇದ್ದೇ ಇರುತ್ತೆ, ಅಥವಾ ಹಿತ್ತಾಳೆದಂತೂ ಇಟ್ಕೊಂಡಿರ್ತಾರೆ, ಅಥವಾ ಏನಾದರೂ ಫೋಟೋಗಳಾಗಲಿ ವಿಗ್ರಹಗಳಾಗಲಿ ಇರುತ್ತೆ ನಾಗದೇವತೆ. ಏನಿಲ್ಲ, ಸಿಂಪಲ್. 2 ವೀಳ್ಯದೆಲೆ, 1 ಅಡಿಕೆ, ಅದನ್ನು ನಾಗರ ವಿಗ್ರಹದ ಎದುರುಗಡೆ ಇಟ್ಟು, ಫೋಟೋದ ಎದುರುಗಡೆ ಇಟ್ಟು ದೇವ್ರ ಮನೆಯಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ, ಇಬ್ಬರಲ್ಲಿ ಒಬ್ಬರು ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಇಬ್ಬರು ಪ್ರಾರ್ಥನೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೋಡಿ ಏನು ಖರ್ಚಿದೆ ಅದರಲ್ಲಿ. ಇದು ಮೊದಲೇದು. 2ನೇದ್ದು ಅಂದರೆ, ಆ ದಾಂಪತ್ಯದಲ್ಲಿ ಸಾಮರಸ್ಯ ಬರ್ತಾ ಇಲ್ಲ ಅಂದರೆ ಮನೆಯ ಒಡತಿ, ಗೃಹಿಣಿ, ಯಾರಿಗೆ ಅದು ತೊಂದರೆ ಆಗ್ತಾ ಇದೆ, ಆ ಹೆಣ್ಮಗಳು ನಾಗರ ಎಲ್ಲಿ ಸ್ಥಾನ ಇರುತ್ತೆ ಮನೆ ಹತ್ರ, ಎಲ್ಲಾದರೂ ನಾಗರ ಕಲ್ಲಿರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲರೂ ಬಂದು ಅವತ್ತು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 5 ರೀತಿಯ ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಬಿಳಿಯ ಅಕ್ಕಿ, ಹಾಲು, ಬೆಣ್ಣೆ, ಆಮೇಲೆ ನಿಮಗೆ ಬಿಳಿಯ ಹೂವು, ಬಿಳಿಯ ಬಣ್ಣದ ಹೊಸ ವಸ್ತ್ರ. ಈ 5 ಪದಾರ್ಥಗಳನ್ನು ತಗೊಂಡಲ್ಲಿ ಅರ್ಚಕರಿಗೆ ದಾನ ಮಾಡಿ ದೇವಸ್ಥಾನಕ್ಕೆ ಕೊಟ್ಬಿಟ್ರೆ ದಾಂಪತ್ಯದಲ್ಲಿ ಎಂತಹ ಮಧುರತೆ ಬರುತ್ತೆ ಅಂದರೆ, ಇಲ್ಲಿ ಶುಕ್ರ ಆಕ್ಟಿವೇಟ್ ಆಗುತ್ತೆ. 5 ಬಿಳಿಯ ಬಣ್ಣದ ವಸ್ತು, ಬಿಳಿ ಅಂದರೆ ಶುಕ್ರ, ಹೆಂಗೆ ಮಧುರತೆ ಬರುತ್ತೆ, ಅವರೇ ನಮಗೆ ಮೆಸೇಜ್ ಮಾಡ್ತಾರೆ. ಇವೆರಡು ರೆಮಿಡಿ ಮಾಡ್ತಾರೆ. ಸಮಸ್ಯೆ ಇಲ್ಲದವರು ಕೂಡ ಇದನ್ನ ಮಾಡಿದ್ರೆ ಒಳ್ಳೇದೇ ಅನ್ಸುತ್ತೆ. ಬಹಳ ಒಳ್ಳೇದು ಮಾಡ್ಕೋಬಹುದು, ಇನ್ನೂ ಮಧುರತೆ ಜಾಸ್ತಿ. ಸರಿ ಗುರುಜಿ, ಇವಾಗ ಹೇಳಿದ್ರಿ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲದವರು ಹೇಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಇನ್ನು ಕೆಲವರು ಉದ್ಯೋಗವನ್ನ ಅರಸ್ತಾ ಇರ್ತಾರೆ, ಉದ್ಯೋಗ ಸಿಗ್ತಾ ಇರೋದಿಲ್ಲ, ಅಂಥವ್ರು ಈ ನಾಗರ ಪಂಚಮಿ ದಿನ ಏನಾದ್ರೂ ಸಂಕಲ್ಪ ಮಾಡ್ಕೊಳ್ಬಹುದಾ? ಕೆಲವೊಂದು ರೆಮಿಡೀಸ್ಗಳಿದೆಯಾ ಅಂತ. ಈ ಉದ್ಯೋಗಕ್ಕಾಗಿ ಯಾರು ತುಂಬಾ ಹಂಬಲಿಸ್ತಾ ಇರ್ತಾರೆ, ಪಾಪ ತುಂಬಾ ಓದ್ಕೊಂಡಿರ್ತಾರೆ, ಅವ್ರಿಗೆ ಆಫರ್ ಲೆಟರ್ ಬಂದಿರೋದಿಲ್ಲ, ಬಂದರೂ ಕೂಡ ಕೆಲಸಕ್ಕೆ ಕಾಲ್ ಬಂದಿರೋದಿಲ್ಲ, ಅಥವಾ ಕೆಲಸದಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ, 6 ತಿಂಗಳು ಮಾಡೋದು 6 ತಿಂಗಳು ಮನೆಯಲ್ಲಿ ಕೂತ್ಕೊಳ್ಳೋದು, ಅಥವಾ ವ್ಯಾಪಾರ ವ್ಯವಹಾರ ಡೌನ್ ಆಗ್ತಾ ಇರುತ್ತೆ, ಇಂಥವ್ರು ಏನು ಮಾಡಬೇಕು ಅಂತಂದರೆ, ನಾವೇನು ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಆಲ್ರೆಡಿ ಮನೆಗೆ ಕಳಿಸಿದ್ದೀವಿ ವೀಕ್ಷಕರಿಗೆ, ಅದರ ಎದುರುಗಡೆ ಕೂತ್ಕೊಂಡು ಒಂದು ಸಣ್ಣ ರೆಮಿಡಿ ಮಾಡ್ಕೋಬೇಕು, ಹೇಳ್ತೀನಿ. ಅಥವಾ ತರಿಸಿಲ್ಲ ಅಂದರೆ ಹೇಳಿ, ಈಗಲೇ ನಂಬರ್ ಕಾಣಿಸ್ತಾ ಇದೆ, ನಿಮ್ಮ ಹೆಸರಲ್ಲಿ ಇಲ್ಲೇ ಸಿದ್ಧಿ ಪೂಜೆ ಮಾಡಿ, ನಾಗಪೂಜೆ ಮಾಡಿ ಶ್ರೀಚಕ್ರ ಯಂತ್ರವನ್ನು 30 ದಿವಸ ಆದಮೇಲೆ ಮನೆಗೆ ಕಳಿಸ್ತೀವಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಏನು ಮಾಡ್ಕೊಳ್ಳಿ ಅಂತಂದರೆ, 2 ವೀಳ್ಯದೆಲೆ ಇಟ್ಕೋಬೇಕು, 1 ಅಡಿಕೆ ಇಟ್ಕೋಬೇಕು. ಇಟ್ಕೊಂಡು 108 ಸಲ ಅರಿಶಿಣ ಮಾತ್ರ, ಕುಂಕುಮ ಅಲ್ಲ, ಅರಿಶಿಣವನ್ನು ಅದರ ಮೇಲೆ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೇ ನಮಃ, ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರನ್ನು ತಗೊಂಡು 108 ಸಲ ಅರಿಶಿಣದಿಂದ ಅರ್ಚನೆ ಮಾಡಬೇಕು. ಕುಂಕುಮ ಅಲ್ಲ, ಅರಿಶಿಣದಿಂದ. ಅದೆಲ್ಲ ಆಗುತ್ತೆ, ಅದೆಲ್ಲ ಅರಿಶಿಣ. ನೋಡಿ ಇಲ್ಲಿ ಯಾಕೆ ಅರಿಶಿಣದಿಂದ ಅರ್ಚನೆ ಮಾಡಿಸ್ತೀವಿ ಅಂತಂದರೆ, ವೀಳ್ಯದೆಲೆ, ಅಡಿಕೆ ಮಂಗಳ ಸ್ವರೂಪ. ವೀಳ್ಯದೆಲೆ ಅಡಿಕೆ ಮೇಲೆ ಅರಿಶಿಣದ ಅರ್ಚನೆ ಮಾಡೋದ್ರಿಂದ ಸ್ಥಿರಲಕ್ಷ್ಮಿ ವಾಸ ಅಂತ ಹೇಳ್ತೀವಿ. ಸ್ಥಿರಲಕ್ಷ್ಮಿ ವಾಸ ಅವರಿಗೆ ಆಗಬೇಕು ಅಂದರೆ ಕೆಲಸ ಸಿಗಬೇಕಲ್ಲ, ಕೆಲಸ ಸಿಗುತ್ತೆ ಇದನ್ನು ಮಾಡಿದರೆ, ಹಣ ಸ್ಥಿರವಾಗಿ ಬರುತ್ತೆ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರನ್ನು ಹೇಳ್ತಾ ಆರಾಧನೆ ಅರ್ಚನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸರ್ಪದೋಷ, ನಾಗದೋಷ, ಕಾಳ ಸರ್ಪದೋಷ, ಜನರ ಕೆಟ್ಟ ಕಣ್ಣು ದೃಷ್ಟಿ, ತಂತ್ರ ಮಂತ್ರ ಮಾಟದೋಷ, ಅದನ್ನು ಆ ಒಂದು ಸಣ್ಣ ಕ್ರಮ, ನೋಡೋದಕ್ಕೆ ಸಣ್ಣದರಿಸಿದ್ರು ಪವರ್ಫುಲ್ ಕ್ರಮ ನಿವಾರಣೆ ಮಾಡುತ್ತೆ. 24 ಗಂಟೆ ಆದಮೇಲೆ ಆ 2 ವೀಳ್ಯದೆಲೆ, ಅಡಿಕೆ ಮತ್ತು ಅರಿಶಿಣದಿಂದ ಅರ್ಚನೆ ಮಾಡಿರುವಂತಹ ಪೂಜಾ ಸಾಮಗ್ರಿಯನ್ನು ಅರಳಿ ಮರದ ಕೆಳಗಡೆ ಇಟ್ಬಿಟ್ರೆ ಆಯ್ತು. ಇದರಿಂದ ಸಂಪೂರ್ಣ ಒಂದು ವಿಶೇಷ ಅನುಗ್ರಹ ಅವರ ಮೇಲೆ ಆಗುತ್ತೆ. ಗುರುಜಿ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಅದೇ ರೀತಿ ನೀವು ಹೇಳಿದ್ರಿ,
ಸಾಲಕ್ಕೆ ಯಾವ ರೀತಿ ರೆಮಿಡಿ ಮಾಡ್ಕೊಳ್ಬೇಕು, ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಯಾವುದು, ಹಾಗೆ ಸಂತಾನ ಪ್ರಾಪ್ತಿಗೆ ಯಾವುದು, ಉದ್ಯೋಗ ಸಿಗ್ಬೇಕಂದ್ರೆ ಯಾವುದು ಅಂತ ಖಂಡಿತ. ಇದೆಲ್ಲ ಆದ್ರೂ ಕೂಡ ಕೆಲವರು ಇರ್ತಾರೆ ಜನರಲ್ ಆಗಿ ಏನಾದ್ರೂ ರೆಮಿಡಿಗಳನ್ನ ಕೇಳ್ಕೋಬಹುದಾ, ಜನರಲ್ ಆಗಿ ಏನಾದ್ರೂ ರೆಮಿಡಿಗಳಿದೆಯಾ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡುವಂತಹ ಸರಳ ಸುಲಭ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರಿಗೆ. ಏನು ಮಾಡಿ ಅಂದರೆ, ನಾಗ ಪಂಚಮಿ, ನಾಗ ಅಂದರೂ ಕೂಡ ಈ ಒಂದು ರಾಹು ಗೊತ್ತೇ ಗೊತ್ತು, ರಾಹು ಕೇತು ಸರ್ಪದ ಒಂದು ಛಾಯೆ, ಅದಕ್ಕೆ ನಾವು ಫೋಟೋ ಪ್ಲಾನೆಟ್ ಅಂತ ಕೂಡ ಹೇಳ್ತೀವಿ. ಜನರಲ್ ಆಗಿ ಓವರಾಲ್ ಎಲ್ಲರೂ ಕೂಡ ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾರು ಬೇಕಾದರೂ ಮಾಡಬಹುದಾದಂಥ ಒಂದು ಸರಳ ಉಪಾಯ ಏನು ಅಂತಂದರೆ, ಈ ಜೀರಿಗೆ ಸಿಗುತ್ತೆ ನಿಮಗೆ, ಒಂದು ಒಗ್ಗರಣೆಗೆ ಹಾಕುವಂಥದ್ದು. 1 ಚಮಚ ಜೀರಿಗೆಯನ್ನು ಕೈಯಲ್ಲಿ ಹಿಡ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡು ರಾಹುವಿನ ಬೀಜ ಮಂತ್ರವನ್ನು ಹೇಳ್ಕೊಡ್ತೀನಿ. ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ ಅಂತ 108 ಸಲ ಹೇಳಿಬಿಟ್ಟು ಮನಸ್ಸಲ್ಲಿ ಬೀಜ ಮಂತ್ರ ಆಗಿರೋದ್ರಿಂದ ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದೆ, ತುಟಿ ಚಾಲನೆ ಮಾಡಬಾರ್ದು, ನಾಲಿಗೆ ಚಾಲನೆ ಮಾಡಬಾರ್ದು, ಮನಸ್ಸಲ್ಲಿ ಹೇಳ್ಕೊಂಡು ಅದನ್ನು ಈ ರೀತಿಯಾಗಿ ಆಜ್ಞಾಚಕ್ರ ಇಲ್ಲಿರುತ್ತೆ, ಆಜ್ಞಾಚಕ್ರ ಮತ್ತು ನಮ್ಮ ಹೃದಯಕ್ಕೆ ಮುಟ್ಟಿಸಿ ಅದನ್ನು ನಾಗರ ಎಲ್ಲಿ ಪೂಜೆ ನಡೀತಾ ಇರುತ್ತೆ ಒಂದೇ 1 ಚಮಚ ಜೀರಿಗೆ ಅಲ್ಲಿ ಕೆಳಗಡೆ ಅಲ್ಲಿ ಹಾಕಿ ಬಂದುಬಿಟ್ರೆ, ಅಥವಾ ಸಿಗ್ತಾ ಇಲ್ಲ ನಾಗರ ಪೂಜೆ ಮಾಡುವಂಥ ಸ್ಥಳ ಗುರುಗಳೇ ನಮ್ಮ ಊರಲ್ಲಿ ಇಲ್ಲ ಅಂದರೆ ಅರಳಿ ಮರದ ಕೆಳಗಡೆ, ಅರಳಿ ಮರನೂ ಸಿಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಮರ, ಹೂವು ಹಣ್ಣು ಬಿಡುವಂಥ ಮರ ಆಗಿರಬೇಕು, ಮುಳ್ಳಿನ ಮರ ಆಗಿರಬಾರ್ದು, ಅದ್ರ ಕೆಳಗಡೆ ಆ ಜೀರಿಗೆಯನ್ನು ಹಾಕಿ ಬರೋದ್ರಿಂದ ವರ್ಷ ಪೂರ್ತಿ ಅವರಿಗೆ ರಾಹು ಛಾಯೆ ರಾಹು ಕಾಟ ತಪ್ಪುತ್ತೆ. ಯಾಕೆಂದರೆ ಮುಖದ ಮೇಲೆ ರಾಹು ಛಾಯೆ ರಾಹು ಕಳೆ ಇತ್ತು ಅಂದರೆ ಎದುರುಗಡೆ ಇರೋರು ನಮ್ಮ ಕೆಲಸ ಮಾಡಿಕೊಡಲ್ಲ, ಬೇರೆಯವ್ರಿಗೆ ಮಾಡಿಕೊಡ್ತಾರೆ, ನಮಗೆ ಮಾಡಲ್ಲ. ದಾಂಪತ್ಯದಲ್ಲಿ ಸುಮಧುರತೆ, ಮಕ್ಕಳು ಮಾತನ್ನು ಕೇಳ್ತಾರೆ, ವೃತ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ, ವರ್ಷ ಪೂರ್ತಿ ಸ್ಮೂತಾಗಿ ಹೋಗಬೇಕು ಅಂದರೆ 1 ಚಮಚ ಜೀರಿಗೆ ಸಾಕು. ಈ ರೆಮಿಡಿ ಮಾಡ್ಕೊಂಡು ನೋಡಿ. ಸರಿ ಗುರುಜಿ, ಇದು ಒಂದು ರೆಮಿಡಿ ಆಯಿತು. ಇನ್ನೂ ಒಂದು ರೆಮಿಡಿ ಏನಪ್ಪ ಅಂತಂದರೆ, ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಮಾಡುವಂಥದ್ದು. ತುಳಸಿ ಗಿಡಕ್ಕೆ ನಾಗರ ಪಂಚಮಿಯ ದಿನ 1 ಚಮಚ ಹಸಿ ಹಾಲನ್ನು ಹಾಕಬೇಕು. 1 ಚಮಚ ಹಸಿ ಹಾಲನ್ನು ಹಾಕಿ ನಾಗದೇವತೆಯ ಸ್ಮರಣೆಯನ್ನು ಮಾಡಿ, ಆ ಹೆಬ್ಬೆರಳಿನಿಂದ ಆ ಹಾಲು ಹಾಕಿರ್ತೀರಲ್ಲ, ಆ ಮಣ್ಣು ಹಸಿಯಾಗಿರುತ್ತೆ, ಅದನ್ನು ನಾವು ಹೆಬ್ಬೆರಳಿನಿಂದ ಹಣೆಗೆ ಆಜ್ಞಾಚಕ್ರಕ್ಕೆ ಈ ಥರ ಒತ್ತಿ ಇಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಮಗೆ ಸರ್ಪ ಭಯ ಆಗಲಿ, ಕೆಲವೊಬ್ಬರಿಗೆ ಮನೆಯಲ್ಲಿ ಸರ್ಪ ಕಾಣಿಸ್ಕೋತಾ ಇರುತ್ತೆ, ಕನಸಿನಲ್ಲಿ ಸರ್ಪ ಕಾಡ್ತಾ ಇರುತ್ತೆ, ಅಥವಾ ಆಗೋ ಕೆಲಸ ಎಲ್ಲ ಅರ್ಧಕ್ಕೆ ಬಂದು ಹಾಳಾಗ್ತಾ ಇರುತ್ತೆ, ಇಂಥ ಎಲ್ಲ ಭಯಗಳಿಂದ ಅವರು ಹೊರಗಡೆ. ಸರಿ ಗುರುಜಿ, ನಾಗರ ಪಂಚಮಿ ಯಾಕಾಗಿ ಆಚರಣೆಗೆ ಬಂತು ಅನ್ನೋದನ್ನ ಹೇಳಿದ್ರಿ. ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ, ಅದರಿಂದ ಹೊರಗೆ ಬರೋದಕ್ಕಾಗಿರೋದಿಲ್ಲ, ಅಂಥವರಿಗೆ ಕೆಲವೊಂದು ರೆಮಿಡೀಸ್ಗಳನ್ನ ಫಾಲೋ ಮಾಡಿ ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಅದು ಸಾಲ ಆಗಿರಬಹುದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ತಿಳಿಸ್ಕೊಟ್ರಿ. ಸಾಕಷ್ಟು ಜನ ಇದಕ್ಕಾಗಿ ಕಾಯ್ತಾ ಇರ್ತಾರೆ, ರೆಮಿಡೀಸ್ಗಳನ್ನ ತಿಳಿದುಕೊಂಡು ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದ ಗುರುಜಿ. ಓಂ ನಮೋ ಭಗವತೆ ವಾಸುದೇವಾಯ. ವೀಕ್ಷಕರೇ, ನೋಡಿದ್ರಲ್ಲ, ನಾವು ಸಾಮಾನ್ಯವಾಗಿ ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತೀವಿ, ಆದ್ರೆ ಅದರ ಹಿನ್ನೆಲೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಅದು ಇವತ್ತು ನಮ್ಮ ಜೀತ್ ಪಾಡ್ಕಾಸ್ಟ್ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನ. ಹಾಗೆ ಗುರೂಜಿ ಅದನ್ನ ಸವಿಸ್ತಾರವಾಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾಗರ ಪಂಚಮಿ ಆಚರಣೆ ಹೇಗ್ ಬಂತು, ಆಚರಣೆಯನ್ನ ನಾವು ಯಾವ ರೀತಿ ಮಾಡಬೇಕು, ಹಾಗೆ ನಾಗ ದೋಷದಿಂದ ಯಾವೆಲ್ಲ ಸಮಸ್ಯೆಗಳನ್ನ ನಾವು ಎಳ್ಕೊಳ್ತೀವಿ ಮೈ ಮೇಲೆ, ಅದರಿಂದ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು, ಇವೆಲ್ಲವೂ ಕೂಡ ಗುರೂಜಿ ಸವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.